ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮ್ಯ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಅನೇಕ ಕಾಯಿಲೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಮಂತ್ರ ಮಹಾಮೃತ್ಯುಂಜಯ ಮಂತ್ರ. ಮಹಾಮೃತ್ಯುಂಜಯ ಮಂತ್ರ ಬಹಳ ವಿಶೇಷವಾಗಿರತಕ್ಕಂಥ ಮಂತ್ರ. ಯಾವ್ಯಾವುದು ಸ್ವಲ್ಪ ವಾಸಿ ಆಗಿಲ್ಲದೆ ಇರತಕ್ಕಂಥದ್ದು, ನಮಗೆ ವಾಸಿ ಆಗೋದಿಲ್ಲ, ಲಾಂಗ್ ಟರ್ಮ್ ಇರುತ್ತೆ, ಅಥವಾ ಬಹುದಿನಗಳಿಂದ ನಾವು ಈ ಕಾಯಿಲೆಯಿಂದ ಬಳಲ್ತಾ ಇದ್ದೀವಿ. ನಮ್ಮ ಜ್ಯೋತಿಷ್ಯದಲ್ಲಿ ಬಹುದಿನ ಅಂತ ಕರೆದಾಗ ಹೇಳಿದಾಗ 8ನೇ ಮನೆ ಅವ್ರಿಗೆ ದಶಾದಲ್ಲಿ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ನೀವು ನಾರ್ಮಲ್ ಆಗಿ ಅಸ್ಟ್ರಾಲಜಿ ಅಥವಾ ಕುಂಡಲಿ ತಗೊಂಡೋಗಿ ತೋರಿಸಿದ್ರೆ ಮದುವೆ ಒಂದು ವಿಚಾರಕ್ಕೆ ಬಿಟ್ರೆ ಬೇರೆ ಕಾಯಿಲೆ ಬಗ್ಗೆ ಹೇಳಕ್ಕೆ ಯಾರೂ ಹೇಳೋದು ಸಾಧ್ಯ ಇಲ್ಲ. ನಾವು ಯಾವಾಗಲೂ ಕೂಡ ಮದುವೆ ವಿಚಾರಕ್ಕೆ ಮಾತ್ರ ಪೂಜೆ ಪುನಸ್ಕಾರಗಳು ಶಾಂತಿಗಳು ಮಾಡ್ತೀವಿ, ಆರೋಗ್ಯದ ವಿಚಾರದಲ್ಲಿ ಮಾಡೋದಿಲ್ಲ. ಜ್ಯೋತಿಷ ಹತ್ರ ಕರೆಕ್ಟಾಗಿ ಹೋಗಿ ಯಾವ ಗ್ರಹ ನಮಗೆ ಸಮಸ್ಯೆ ಕೊಡ್ತಾ ಇದೆ, ಯಾವ ಒಂದು ಗ್ರಹಕ್ಕೆ ನಾವು ಶಾಂತಿಯನ್ನು ಮಾಡಬೇಕು ಅಂತ ಹೇಳಿ. ಸೊ ಆ ವಿಚಾರದಲ್ಲಿ ಜ್ಯೋತಿಷ್ಯನ ಬರೀ ಮದುವೆಗೆ ಬಳಕೆ ಮಾಡ್ತಾ ಇರತಕ್ಕಂಥದ್ದು ವಿಷಾದನೀಯ ಆಗಿದೆ. ಜ್ಯೋತಿಷ್ಯ ಬರೀ ಮದುವೆಗೆ ಯೂಸ್ ಮಾಡ್ತಕ್ಕಂಥದ್ದು ತುಂಬಾನೇ ದುಃಖಕರವಾಗಿರ್ತಕ್ಕಂಥದ್ದು. ಎಲ್ಲಿಂದ ಎಲ್ಲೇ ನೋಡಿ, ಎಜುಕೇಷನ್ಗೂ ಸುಮಾರಾಗಿ ಏನು ಕೇಳಲ್ಲ, ಹೇಗೆ ಓದ್ತಾನೋ ಓದ್ಲಿ ಅಂತ. ತುಂಬಾ ತೀರಾ ಕೆಟ್ಟೋದಾಗ ಅವಾಗ ಒಂದು ಪ್ರಯತ್ನ ಮಾಡ್ತಾರೆ, ಅಲ್ಲಿ 4ನೇ ಮನೆ ಅಂತ ನೋಡ್ತಾರೆ. 4ನೇ ಮನೆಯಲ್ಲಿ ಪಾಪಗ್ರಹ ಇದ್ರೆ ಇದು ಅಂತ ಹೇಳ್ತಾರೆ. ಅದು ಅಲ್ವೇ ಅಲ್ಲ. ನಿಮಗೆ ಶನಿ ಇದ್ರೂ ಕೂಡ ಅವನು 9ನೇ ಮನೆ 10ನೇ ಮನೆ ಅಥವಾ 10ನೇ ಮನೆ 11ನೇ ಮನೆ ಓನರ್ ಆಗಿಬಿಟ್ರೆ ಅಲ್ಟಿಮೇಟ್ ಎಜುಕೇಶನ್ ಕೊಡ್ತಾನೆ. ಆ ದಶ ಬಂದಾಗ ಈ ಒಂದು ಕಾನ್ಸೆಪ್ಟ್ನ ಜ್ಯೋತಿಷದಲ್ಲಿ ಎಲ್ಲರೂ ತಲೆಯಿಂದ ತೆಗೆದಾಕಬೇಕು. ಕುಂಡಲಿ ಕೂತಿರ್ತಕ್ಕಂಥ ಪರಾಶರದ ಸಮಸ್ಯೆನೇ ಇದು. ಪರಾಶರದ ಸಮಸ್ಯೆ ಏನು ಅಂತಂದ್ರೆ, ಗ್ರಹ ಎಲ್ಲಿ ಕೂತಿದೆಯೋ ಅಲ್ಲಿಂದ ಸಮಸ್ಯೆ ಕೊಡ್ತಾನೆ. 4ನೇ ಮನೇಲಿ ಪಾಪಗ್ರಹ, 5ನೇ ಮನೇಲಿ ಪಾಪಗ್ರಹ, 9ನೇ ಮನೇಲಿ ಪಾಪಗ್ರಹ. ಇದನ್ನ ಎಜುಕೇಶನ್ಗೆ ತಗೊಳ್ತಕ್ಕಂಥದ್ದು 4, 5, 9. ಹೀಗೆ ಕೂತಿರ್ತಕ್ಕಂಥ ಸ್ಥಾನದಿಂದ ನಾವು ಅಲ್ಲಿ ನಮಗೆ ಒಂದು ವಿಚಾರಗಳನ್ನ ನಾವು ಹೇಳಿದ್ರೆ ಅದು ಬಹಳ ತಪ್ಪು ಮಾಹಿತಿ ಕೊಟ್ಟಂಗೆ. ಜ್ಯೋತಿಷ್ಯ ಆ ರೀತಿ ಅಲ್ಲ. ಜ್ಯೋತಿಷ್ಯನ ದಶಾ ಮೇಲೆನೆ ಡಿಸೈಡ್ ಮಾಡಬೇಕು. ಆ ದಶಾ ಗ್ರಹ ಎಲ್ಲಿ ಕೂತಿದೆ, ಹಾಗೆ ಭುಕ್ತಿ ಗ್ರಹ ಎಲ್ಲಿ ಕೂತಿದೆ, ಅಂತರ್ಭುಕ್ತಿ ಗ್ರಹ ಎಲ್ಲಿ ಕೂತಿದೆ. ದಶಾಭುಕ್ತಿಗಳಿಗೆ ದಾನವನ್ನು ಮಾಡಬೇಕು. ಎಸ್ಪೆಷಲಿ ದಶಾಭುಕ್ತಿಲಿ ಬರ್ತಕ್ಕಂಥದ್ದಕ್ಕೆ ದಾನ ಮಾಡಬೇಕು. ದಾನ ಬಹಳ ಇಂಪಾರ್ಟೆಂಟ್. ಹಾಗೆ ಈ ತ್ರಯಂಬಕ ಮಂತ್ರ ಬಗ್ಗೆ ಹೇಳ್ತಾ ಇದ್ದೆ. ಈ ತ್ರಯಂಬಕ ಮಂತ್ರ ಬಹಳ ಅನಾದಿ ಕಾಲದಿಂದನೂ ಈ ಮಂತ್ರನ ಹೇಳ್ಕೊಂಬಂದಿದ್ದಾರೆ. ಆರೋಗ್ಯಕ್ಕೆ ಶ್ರೇಯಸ್ಕರ ಆಗಿರ್ತಕ್ಕಂಥ ಈ ಮಂತ್ರ ತ್ರಯಂಬಕ ಮಂತ್ರ. ದೀರ್ಘಕಾಲದ ಅನಾರೋಗ್ಯ 8ನೇ ಮನೆ ಸೂಚ್ಯಂಕ, ಹಾಗೆ 6ನೇ ಮನೆ ಸೂಚ್ಯಂಕ, 12ನೇ ಮನೆ ಸೂಚ್ಯಂಕ, ಕೊನೆಯಲ್ಲಿ 4ನೇ ಮನೆ ಸೂಚ್ಯಂಕ. ಈ ಒಂದು ಮನೆಗಳಲ್ಲಿ ಬರ್ತಕ್ಕಂಥ ದಶಾಗಳು ಇದ್ರೆ ಅಲ್ಲಿ ನಮಗೆ ದೀರ್ಘಕಾಲದ ಅನಾರೋಗ್ಯ ಅಂತ ಕರಿತೀವಿ. ಆ ಗ್ರಹದಲ್ಲಿ ನಮಗೆ 8ನೇ ಮನೆ ಸೂಚ್ಯಂಕ ಆಗಿರ್ತಕ್ಕಂಥದ್ದು. 8 ಅಂದ್ರೆ ದೀರ್ಘಕಾಲದ ವ್ಯಾಧಿ. ಕೆಲವೊಂದೊಮ್ಮೆ ಆ ಗ್ರಹಕ್ಕೆ ನಾವು ಯಾವುದೇ ರೀತಿಯ ವಿಚಾರ ಮಾಡಿದ್ರೂ ಕೂಡ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗಬೇಕಾಗುತ್ತೆ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತಂದ್ರೆ ಅದು ಮಂತ್ರನೇ. ಜ್ಯೋತಿಷ್ಯದಲ್ಲಿ ನವಗ್ರಹಗಳು ಬಿಟ್ಟು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂದ್ರೆ ಅದು ತಂತ್ರ. ತಂತ್ರ ಅಂದ್ರೆ ಬರಿತಕ್ಕಂಥ ಒಂದು ಮಾಡ್ತಕ್ಕಂಥ ಒಂದು ಸಣ್ಣ ಸಣ್ಣ ವಿಚಾರಗಳು, ದೃಷ್ಟಿ ತೆಗೆಯೋದ್ರಿಂದ ಹಿಡಿದು ನವಗ್ರಹಗಳ ಶಾಂತಿ ಪೂಜೆಗಳು ಬಿಟ್ಟು ನೆಕ್ಸ್ಟ್ ಲೆವೆಲ್ ಹೋಗಬೇಕು ಅಂತಂದ್ರೆ ಯಂತ್ರ. ಇದಕ್ಕೆ ನೆಕ್ಸ್ಟ್ ಲೆವೆಲ್ ಅಂತ ಕರಿತೀವಿ ನಾವು. ಬಹಳಷ್ಟು ಜನ ನವಗ್ರಹ ಶಾಂತಿ ಅಂತಾರೆ, ಅಲ್ಲಿಗೆ ನಿಲ್ಲಲ್ಲ.
ಕೆಲವು ನವಗ್ರಹ ಶಾಂತಿ ಮಾಡಿದ್ವಿ ಏನೂ ಸರೋಗಿಲ್ಲ ಅಂದ್ರೆ ಯು ಹ್ಯಾವ್ ಟು ಗೋ ಟು ದಿ ನೆಕ್ಸ್ಟ್ ಲೆವೆಲ್. ಸಾಧ್ಯವಾದಷ್ಟು ನವಗ್ರಹ ಶಾಂತಿ ಅಂತಂದ್ರೆ ಅಲ್ಲಿ ದಾನಗಳಾಗತ್ತೆ. ಅಲ್ಲಿ ನವಧಾನ್ಯಗಳು ದಾನಗಳಾಗಿ ಬರ್ತಕ್ಕಂಥದ್ದು ಅಲ್ಲಿ ನಮಗೆ ಬರುತ್ತೆ. ಸೊ ಆರೋಗ್ಯಕ್ಕೆ ನಾವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರಯಂಬಕಂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಂ ತ್ರಯಂಬಕಂ ಅಂತಂದ್ರೆ 3 ಕಣ್ಣಿನ ಭಗವಂತ. ತ್ರಯ ಅಂದ್ರೆ 3, ಅಂಬಿಕಾ ಅಂತಂದ್ರೆ ಕಣ್ಣು. ತ್ರಯಂಬಕಂ. ಯಜಾಮಹೆ. ಯಜಾಮಹೆ ಅಂದ್ರೆ ಮನೆಯಲ್ಲಿ ಒಬ್ಬರನ್ನ ನಾವು ಯಜಮಾನ ಅಂತ ಕರಿತೀವಿ. ಮನೇಲಿರ್ತಕ್ಕಂಥ ಮುಖ್ಯಸ್ಥರನ್ನ ನಾವು ಯಜಮಾನ ಅಂತ ಕರಿತೀವಿ. ಸೊ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಭೂಗೋಳಕ್ಕೆ ಒಬ್ಬ ಯಜಮಾನ, ಯಜಾಮಹೆ. ಸುಗಂಧಿಂ. ನಾವು ಬಹಳ ಖುಷಿಯಾಗಿದ್ದು ಚೆನ್ನಾಗಿದ್ರೆ ಒಳ್ಳೆ ಬಟ್ಟೆ ಎಲ್ಲ ಹಾಕೊಂಡು, ಬಹಳ ಇಸ್ತ್ರಿ ಮಾಡಿಕೊಂಡು, ಸೆಂಟೆಲ್ಲ ಹೊಡ್ಕೊಂಡು, ವಿಭೂತಿ ಇಟ್ಕೊಂಡು ಭೂಷಣವಾಗಿದ್ದರೆ ಅಂದ್ರೆ ಅದು ಆರೋಗ್ಯದ ಸಂಕೇತ. ಸುಗಂಧಿಂ. ಪುಷ್ಟಿವರ್ಧನಂ. ಪುಷ್ಟಿ ಅಂದ್ರೆ ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಪುಷ್ಟಿ, ಶಕ್ತಿ ಬೇಕು. ನಾನು ಜಿಮ್ಗೆ ಹೋಗ್ತೀನಿ, ನಾನು ವಾಕಿಂಗ್ ಮಾಡ್ತೀನಿ, ನಾನು ಸಿರಿಧಾನ್ಯಗಳು ತಿಂತೀನಿ, ಆರೋಗ್ಯ ಆರೋಗ್ಯ ಆರೋಗ್ಯ. ಪುಷ್ಟಿವರ್ಧನಂ. ಪುಷ್ಟಿವರ್ಧನಂ ಅಂದ್ರೆ ನಾನು ಇನ್ನು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ಕೊಂಡಾಡೋದು ಭಗವಂತನ. ಉರ್ವಾರುಕ. ಉರ್ವಾರಿಕ. ಊರ್ವ ಅಂದ್ರೆ ದೊಡ್ಡದು, ರಿಕ ಇರ್ತಕ್ಕಂಥದ್ದು. ಊರ್ವ ಅಂದ್ರೆ ದೊಡ್ಡದು, ರಿಕ ಅಂದ್ರೆ ಇರ್ತಕ್ಕಂಥದ್ದು. ಇವ ಅಂದ್ರೆ ಒಳಗಡೆ, ನನ್ನೊಳಗಡೆ. ಬಂಧನಾತ್ ಅಂದ್ರೆ ಇದು ಯಾವುದೋ ಒಂದು ಸಮಸ್ಯೆ ನನ್ನ ಒಳಗಡೆ ಬಂದಿಯಾಗಿದೆ. ಉರ್ವ ದೊಡ್ಡದು, ರಿಕ ಇರ್ತಕ್ಕಂಥದ್ದು, ಇವ ನನ್ನೊಳಗಡೆ. ಬಂಧನಾತ್ ಅದರಿಂದ ಪಾರ್ ಮಾಡು ನನಗೆ. ಅದು ಮೃತ್ಯುಗೆ ಹತ್ರ ತರ್ತಾ ಇದೆ ನನಗೆ. ಮೃತ್ಯುಗೆ ಅರ್ಥ ತರ್ತಾ ಇದೆ ನನಗೆ. ಇನ್ನೂ ಬಾಳ್ಬೇಕು ಅನ್ನೋ ಆಸೆ ಇದೆ. ಇನ್ನು ಹೆಚ್ಚಿಗೆ ನನಗೆ ನನ್ನ ಜೀವನ ಇನ್ನೂ ಸುಗಮವಾಗಿ ಇನ್ನೂ ನಡಿಬೇಕು, ಈ ಬಾಧೆ ನನಗಿದೆ. ಮುಕ್ಷೀಯ. ಮುಕ್ತಿ ಕೊಡು. ಮಾಮೃತಾತ್. ಅಮೃತವನ್ನು ಕೊಡು. ಮಾಮೃತಾತ್. ಏನಾರು ಒಂದು ಅಮೃತ ಕೊಡು ಅಂತ ಬೇಡ್ತಕ್ಕಂಥದ್ದು ಕಾಸ್ಮಿಕ್ ವೈಬ್ರೇಷನ್ ಅಲ್ಲಿ. ಸೊ ಈ ವಿಚಾರದಲ್ಲಿ ಮಹಾಮೃತ್ಯುಂಜಯ ಮಂತ್ರ ಬಹಳ ಬಲಿಷ್ಠವಾಗಿರ್ತಕ್ಕಂಥದ್ದು. ರುದ್ರಾಕ್ಷಿ ಧಾರಣೆ ಮಾಡಿ ನಾವು ಮಹಾಮೃತ್ಯುಂಜಯ ಮಂತ್ರ ಹೇಳಿದ್ರೆ ಒಳ್ಳೆಯದು. ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಯಾವ ಗ್ರಂಥದಲ್ಲೂ ಎಲ್ಲೂ ಬರೆದಿಲ್ಲ. ಕೆಲವರು, ನಾನು ಹೇಳ್ತೀನಲ್ಲ ಯಾವಾಗಲೂ, ಅಲ್ಪ ವಿದ್ಯೆ ಕಲ್ತಿರ್ತಕ್ಕಂಥ ಅನೇಕ ಜನ ರುದ್ರಾಕ್ಷಿ ಹೆಣ್ಮಕ್ಳು ಹಾಕೋಬಾರ್ದು. ಶಿವಪುರಾಣದಲ್ಲಾರು ತಗೊಳ್ಳಿ, ಮಾರ್ಕಂಡೇಯ ಶಾಸ್ತ್ರದಲ್ಲಾರು ತಗೊಳ್ಳಿ, ಯಾವುದೇ ಒಂದು ಪುಸ್ತಕ ಶಿವನ ಮೇಲೆ ಬರೆದಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳು ಧರಿಸಬಾರ್ದು ಅಂತ ಎಲ್ಲೂ ಹಾಕಿಲ್ಲ, ಬರೆದಿಲ್ಲ. ಮಹೇಶ್ವರ ಸೂತ್ರದಲ್ಲೂ ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳು ಧಾರಣೆ ಮಾಡಬಹುದು. ಯಾಕಂದ್ರೆ ಶಿವ ಸಂಸಾರಿ, ಶಿವ ಕೂಡ ಸಂಸಾರಿ. ಸನ್ಯಾಸಿ ವೇಷಧಾರ ಮಾಡಿದ್ರು ಕೂಡ ಅವನು ಸಂಸಾರಿನೇ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳೋಣ. ಸೊ ಮೈಂಡ್, ಬಾಡಿ, ಸೋಲ್ ರೆಗ್ಯುಲೇಟ್ ಮಾಡ್ತಕ್ಕಂಥದಕ್ಕೆ ರುದ್ರಾಕ್ಷಿ ಬಹಳ ಹೆಲ್ಪ್ ಆಗುತ್ತೆ. ನನ್ನ ಒಂದು 20 ವರ್ಷದ ಅನುಭವದಲ್ಲಿ ರುದ್ರಾಕ್ಷಿ ಏನಾದರೂ ಹೆಣ್ಮಕ್ಳು ಹಾಕೊಂಡಿದ್ದಲ್ಲಿ ತುಂಬಾನೇ ಅವ್ರಿಗೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ನಾನು ತುಂಬಾ ನೋಡಿದ್ದೀನಿ, ರುದ್ರಾಕ್ಷಿ ಹಾಕೊಂಡಿರೋರಿಗೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೀವು ವೈಷ್ಣವ ಪಂಥರ ಆಗ್ರಿ, ಮಾಧವ ಪಂಥರ ಆಗ್ರಿ, ಬೇರೆ ಇನ್ಯಾವುದೋ ಪಂಥರ ಆಗ್ರಿ, ರುದ್ರಾಕ್ಷಿ ಯೂನಿವರ್ಸಲ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಯಾವ ರುದ್ರಾಕ್ಷಿ ಹಾಕಬೇಕು ಅದು ಒಂದು ಸಬ್ಜೆಕ್ಟ್. ಅದು ನಮ್ಮ ಲಗ್ನದಿಂದ ನಮಗೆ ಅನುಕೂಲಕರವಾಗಿರ್ತಕ್ಕಂಥ ವೈವಾಹಿಕ ಮನೆಗಳಾಗಿರ್ತಕ್ಕಂಥ 2ನೇ ಮನೆ, 7ನೇ ಮನೆ, 11ನೇ ಮನೆ, ಆ ಕಾಂಬಿನೇಷನ್ ಅಲ್ಲಿ ಯಾವ ಗ್ರಹ ಬರುತ್ತೆ, 2-9 ಅಥವಾ 7-9 ಅಥವಾ 7-11, 2-11, ಈ ರೀತಿ ಕಾಂಬಿನೇಷನ್ ಬರ್ತಕ್ಕಂಥ ಗ್ರಹ ನೋಡಿ ನಾವು ಧರಿಸ್ಕೊಂಡಿದ್ದಲ್ಲಿ ವೈವಾಹಿಕ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಅಂತ ಕೊಟ್ಟಿದೆ. ಮತ್ತೆ ರುದ್ರಾಕ್ಷಿ ಧಾರಣೆ ಮಾಡಿರ್ತಕ್ಕಂಥವ್ರದ್ದು ವೈವಾಹಿಕ ಸಮಸ್ಯೆ ಬಹಳ ಕಮ್ಮಿ ಇರುತ್ತೆ ನನ್ನ ಅನುಭವದಲ್ಲಿ.
ಸೊ ಯಾರೋ ಹೇಳಿದ್ರು ರುದ್ರಾಕ್ಷಿ ಹಾಕೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ, ಮೋಸ್ಟ್ಲಿ ನಿಮ್ಮ ನೆಗೆಟಿವ್ ಗ್ರಹಗಳು ಅವ್ರ ಬಾಯಿ ಮುಖಾಂತರ ನಿಮ್ಗೆ ಹೇಳ್ತಾ ಇರ್ಬೋದು ಅಷ್ಟೇ. ಶಿವನ್ನ ಯಾರು ಬೈದವರಿಲ್ಲ, ರುದ್ರಾಕ್ಷಿಯನ್ನ ಬಿಸಾಕ್ದವರಿಲ್ಲ. ರುದ್ರಾಕ್ಷಿಯ ಮಹಿಮೆ ಬಹಳಷ್ಟು ಅಂತಂದ್ರೆ ಬಹಳಷ್ಟಿದೆ. ಯಮಲೋಕದಲ್ಲಿ ಶಿವಲೋಕದಲ್ಲಿ ಕಂಪೇರ್ ಮಾಡಿದ್ರೆ, ಯಮಲೋಕದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯದ ಒಂದು ಸಮೀಕ್ಷೆಯಲ್ಲಿ ಹಾಗೆ ಆಗುತ್ತೆ. ಶಿವಲೋಕದಲ್ಲಿ ಕರೆಕ್ಷನ್ ಆಗುತ್ತಂತೆ ನಾವು ಐಕ್ಯರಾದಾಗ. ಒಬ್ಬ ಶಿವಭಕ್ತನೇ ಅಲ್ಲ, ಶಿವನ ಯಾವತ್ತೂ ಅವನು ಕೊಂಡಾಡಿಲ್ಲ, ಶಿವನ ಆರಾಧನೆ ಮಾಡೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವನಿಗೆ ವಯಸ್ಸಾಗಿತ್ತು, ದಾರಿ ಮಧ್ಯೆ ಸ್ವಲ್ಪ ಕಾಯಿಲೆನೂ ಇತ್ತು, ದಾರಿ ಮಧ್ಯೆ ನಡ್ಕೊಂಡು ಹೋಗ್ಬೇಕಾರೆ ತುಂಬಾ ಸುಸ್ತಾದಾಗ ಒಂದು ಮರದ ಕೆಳಗಡೆ ಕುತ್ಕೊಂಡು ಪ್ರಾಣವನ್ನು ಬಿಡ್ತಾನೆ. ಈ ಕಡೆ ಯಮನ್ ಕಡೆಯವರು ಬರ್ತಾರೆ, ಶಿವನ್ ಕಡೆನೂ ಬರ್ತಾರೆ. ಜಸ್ಟ್ ಬಿಕಾಸ್ ಅವನು ಪ್ರಾಣ ಬಿಟ್ಟಿರ್ತಕ್ಕಂಥದ್ದು ಈ ರುದ್ರಾಕ್ಷಿಯ ಮರದ ಕೆಳಗಡೆ. ಜಸ್ಟ್ ಈ ರುದ್ರಾಕ್ಷಿಯ ಮರದ ಕೆಳಗಡೆ ಪ್ರಾಣ ಬಿಟ್ಟಿರೋದಕ್ಕೋಸ್ಕರ ಯಮಲೋಕಕ್ಕೆ ಕರ್ಕೊಂಡು ಹೋಗಂಗಿಲ್ಲ. ಆಸ್ ಪರ್ ರೂಲ್ ಇವರು ನಮ್ಮ ಕಡೆ ಬರಬೇಕು, ಇವರು ನಮ್ಮವರು. ಜಸ್ಟ್ ಒಂದಲ್ಲಿ ಕೂತಿರೋದಕ್ಕೋಸ್ಕರನೇ. ನನ್ನ ಒಂದು ಅನುಭವದಲ್ಲಿ ರುದ್ರಾಕ್ಷಿ ತುಂಬಾ ಕೆಲಸ ಮಾಡಿದೆ. ಕೆಲವರು ಮತದವರು ರುದ್ರಾಕ್ಷಿ ಮಾಡಲ್ಲ ಅಂತಾರೆ, ಬಟ್ ನನಗೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಯಾಕಂದ್ರೆ ನಾನು ಎರಡನ್ನೂ ಟೆಸ್ಟ್ ಮಾಡಿದ್ದೀನಿ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಇದೊಂದು ಸೂತ್ರ ಲೈಫಲ್ಲಿ. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್, ಇಟ್ ಹ್ಯಾಸ್ ಟು ಬಿ ಅಗೈನ್ ಎಕ್ಸ್ಪೀರಿಯನ್ಸ್ಡ್. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಅಂಡ್ ಹ್ಯಾಸ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಇದು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು. ಸೊ ರುದ್ರಾಕ್ಷಿ, ತ್ರಯಂಬಕ ಮಂತ್ರ ಎರಡೂ ಕೂಡ ದೀರ್ಘಕಾಲದ ಅನಾರೋಗ್ಯಕ್ಕೆ ಬಹಳ ಒಂದು ವಿಶೇಷವಾಗಿರತಕ್ಕಂಥ ಶಿವಶಕ್ತಿ ಇದ್ದಂಗೆ. ಯಾವ ಒಂದು ಕಾಂಬಿನೇಷನ್ಗೆ ನಾವು ಹಾಕೋಬೇಕು ಅಂತ ನೋಡಿ ಹಾಕೊಂಡಲ್ಲಿ ವಿಶೇಷ. ಮತ್ತೆ ಖಂಡಿತ ಹೆಣ್ಮಕ್ಳು ಹಾಕೋಬಹುದು. ಎಲ್ಲೂ ಕೂಡ ಬರ್ದಿಲ್ಲ, ಯಾವ ಶಾಸ್ತ್ರದಲ್ಲೂ ಬರೆದಿಲ್ಲ, ಯಾವ ಪುರಾಣದಲ್ಲೂ ಬರೆದಿಲ್ಲ ಹೆಣ್ಮಕ್ಳು ಹಾಕಂಗಿಲ್ಲ ಅಂತ. ಇಲ್ಲಿ ನಮಗೆ ಗೊತ್ತಲ್ಲ, ಕಾಲೆಳಿತಕ್ಕಂಥ ವ್ಯಕ್ತಿಗಳು, ವೇಷಧಾರಿಗಳು, ಸುಮ್ಮನೆ ಅವ್ರಿಗೇನೋ ಬಹಳ ಕಲ್ತಿರ್ತಕ್ಕಂಥದ್ದು ಓದಿ ಮಾಡಿ ಅದರಲ್ಲಿ ಇದೆಯಾ ಅಂತ ಚೆಕ್ ಮಾಡಿ ಮಾಡ್ಕೋಬೇಕು. ಇದನ್ನ ಹಾಕೊಂಡು ಸಮಸ್ಯೆಗೆ ಬಂದಿರತಕ್ಕಂಥದ್ದು ಅದು ಕಾಕತಾಳೀಯ ಆಗಿದೆ ಹೊರತು ಶಿವನ ರುದ್ರಾಕ್ಷಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ರುದ್ರ ಅಂತಂದ್ರೆ ಶಿವ, ಅವನ ಕಣ್ಣಿನ ಬಿಂದು ಅಕ್ಷಿ, ರುದ್ರಾಕ್ಷಿ. ಅವನ ಕಣ್ಣಿನ ಬಿಂದು ಯಾವತ್ತೂ ಕೂಡ ನಮಗೆ ಸಮಸ್ಯೆಯನ್ನು ತರೋದಿಲ್ಲ. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ರುದ್ರಾಕ್ಷಿ ಬಗ್ಗೆ ಇನ್ನಷ್ಟು ವಿಚಾರಗಳು, ಅದರಲ್ಲಿರ್ತಕ್ಕಂಥ ಪ್ರಾಪರ್ಟೀಸ್ ಬಗ್ಗೆ ಅದರ ಮೇಲೆ ನಾವು ಹೋಗೋಣ. ಇದು ಶಾಸ್ತ್ರದ ಬಗ್ಗೆ ಆಯಿತು. ಸೈನ್ಸ್ ಬಗ್ಗೆ ನೋಡಿದಾಗ ಹೇಗೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದೆ ಅದರೊಳಗಡೆ, ಹೇಗೆ ನಮಗೆ ಹೆಲ್ಪ್ ಮಾಡುತ್ತೆ. ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ವರ್ಕ್ ಮಾಡೋದ್ರಿಂದ ಈಗಿರ್ತಕ್ಕಂಥ ಫಾಸ್ಟ್ ಲೈಫ್ಗೆ ಸಮಸ್ಯೆ ಏನು ಅಂತಂದ್ರೆ ಬೇಗ ರಿಸಲ್ಟ್ ಕೊಡಬೇಕು. ಹಾಗೆ ಓಕೆ. ಫೆಬ್ರವರಿ 16ನೇ ತಾರೀಕು ನಮ್ಮ ಒಂದು ಕ್ಲಾಸಸ್ ಇರುತ್ತೆ, ಜಾಯಿನ್ ಆಗ್ಬೋದು. ಓಕೆ, ನಮ್ಮ ಕರೆ ತಗೊಳ್ಳೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನಾನು BSc B.Ed ಆಗಿದೆ ಗುರುಜಿ. ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾ ಇದ್ದೆ, ಅದಕ್ಕೆ ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ ನೋಡ್ಬೇಕಿತ್ತು ಗುರುಜಿ. ಸರಿ, 1 to 240 ನಂಬರ್ ಹೇಳಿ. 135 ನಂಬರ್ 135. ನಿಮ್ಮ ನಂಬರ್ ಗೊತ್ತಿಲ್ಲ. ಓಕೆ, 135 ಮೊಬೈಲ್ ನಂಬರ್ ಗೊತ್ತಿಲ್ಲ. ಯಾವ್ದಮ್ಮ ಜಾಬಾ? ಗೌರ್ಮೆಂಟ್ ಜಾಬ್ ಗುರುಜಿ. ಒಂದೇ ನಿಮಿಷ ತಡಿಯಮ್ಮ.
ಓಕೆ. ಏನು ಬಿ ಎಡ್ ಮಾಡಿದ್ದೀರಾ? ಹಾ BSc B.Ed ಆಗಿದೆ ಗುರುಜಿ. 6ನೇ ಮನೆ ಕೇಳಿರ್ತಕ್ಕಂಥ ವಿಚಾರದಲ್ಲಿ ಗುರು ಬರ್ತಾ ಇರ್ತಕ್ಕಂಥದ್ದು. ಗುರುವಿನ ಕಾಂಬಿನೇಷನ್ ಅಲ್ಲಿ ರಾಹು ಬಂದಿದೆ. ರಾಹುವಿನ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. 4, 8, 10. ಸೂರ್ಯ ಶುಕ್ರನ ನಕ್ಷತ್ರ, ಚಂದ್ರ ಬುಧನ ನಕ್ಷತ್ರದಲ್ಲಿದೆ. 10 ಕಾಂಬಿನೇಷನ್ ಬರಬೇಕು. ಬುಧ 2022ಕ್ಕೆ ಶನಿ ಮುಗಿದೋಗುತ್ತೆ. ಕೇತು ದಶ ಸ್ಟಾರ್ಟ್ ಆಗುತ್ತೆ. ಕೇತು ದಶೆಯಲ್ಲಿ ಗೌರ್ಮೆಂಟ್ ಉದ್ಯೋಗ ಸ್ವಲ್ಪ ಕಷ್ಟ ಅಂತ ತೋರಿಸ್ತದೆ. ಪ್ರೈವೇಟ್ ಅಲ್ಲಿ ಸ್ವಲ್ಪ ನೀವು ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರ್ತಕ್ಕಂಥದ್ದು 4 ತುಂಬಾನೇ ಬಂದಿದೆ. ಪ್ರೈವೇಟ್ ಅಲ್ಲಿ ಸ್ವಲ್ಪ ಟ್ರೈ ಮಾಡ್ತಾ ಇರಿ. ಗೌರ್ಮೆಂಟ್ ಅಲ್ಲಿ ಪ್ರಯತ್ನ ಮಾಡಬೇಕು ಅಂತಂದ್ರೆ 2 ಮುಖದ ರುದ್ರಾಕ್ಷಿ ಹಾಕಿ ಒಂದು ಸ್ಟಾರ್ ರೂಬಿ ಅಂತ ಬರುತ್ತೆ, ಅದನ್ನ ಧರಿಸಿ ಪ್ರಯತ್ನ ಮಾಡಬೇಕು. ಇಲ್ಲಿ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ವೀಕ್ ಬಂದಿದೆ. ಇಲ್ಲಿ ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ಪ್ರಶ್ನೆಶಾಸ್ತ್ರ ಕೇಳ್ತೀನಿ. ಹೇಳಿ. ಅದು ಮನೆಯಲ್ಲಿ ತುಂಬಾ ಓನರ್ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ಖಾಲಿ ಮಾಡ್ಬೇಕು ಅನ್ನೋದು ಏನಾದ್ರು ಅವ್ರ ಮನಸ್ಸಲ್ಲಿ ಇದೆಯಾ ಅಂತ ಗುರುಜಿ? ಬಹಳ ಕಿರಿಕಿರಿ ಮಾಡ್ತಿದ್ದಾರೆ. 1 to 2 ಫೋನ್ ನಂಬರ್ ಹೇಳಿ. 99. ಟೊನ್ನೆರಡು 5 2511. ಹೆಚ್ಚಿಗೆ ದುಡ್ಡು ಕೊಡಬೇಕು ಅಂತ ಗುರುಗಳೇ, ಅಷ್ಟೇ, ಇನ್ನೇನಿಲ್ಲ. ರೀಸೆಂಟ್ ಆಗಿ ಏನಾರು ಕೇಳಿದಾರಾ ಜಾಸ್ತಿ ಕೊಡಿ ಅಂತ? ಗುರುಜಿ 500 ರೂಪಾಯಿ ಜಾಸ್ತಿ ಮಾಡ್ತಾರೆ 2 ವರ್ಷಕ್ಕೊಂದ್ಸಲ. ಹ್ಮ್ ಹ್ಮ್ ಈಗ ಫೆಬ್ರವರಿ ಜಾಸ್ತಿ ಮಾಡ್ತಾರೆ ಗುರುಜಿ. ಮತ್ತೆ ಅದು ಸ್ವಲ್ಪ ನೀವು ಮಾಡ್ತಿರೋ ಇಲ್ವೋ ಅಂತ ಹೇಳಿ ಅವ್ರಿಗೆ ಕಿರಿಕಿರಿ. ಗುರುಜಿ ಆಯ್ತು. 5, 8, 12 ಹಣದ ವಿಚಾರ ಅಷ್ಟೇ, ಇನ್ನೇನಿಲ್ಲ ಇಲ್ಲಿ. 5, 8, 12. ಸರಿ ಗುರುಜಿ ಆಯ್ತು. ಸೊ 7ನೇ ಮನೆ ಕಸ್ಪಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ನಿಮಗೆ ಕಿರಿಕಿರಿ ಮಾಡಬಾರ್ದು ಅಂತಂದ್ರೆ ಅಕ್ಕಿ ದಾನ ಮಾಡಿ. ಅವ್ರ ಹೆಸರಲ್ಲೇ ಅಕ್ಕಿ ದಾನ ಮಾಡಿ. ಒಂದು 4 ಸೋಮವಾರ ಮಾಡಿ. ಅವರೇ ಸೈಲೆಂಟ್ ಆಗ್ಬಿಡ್ತಾರೆ ನೋಡಿ. ಮುಂದಿನ ಕರೆ. ನಮಸ್ಕಾರ. ಹಲೋ, ಹೇಳಿ. ಗುರುಗಳೇ, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಅವ್ರ ವಿದ್ಯಾಭ್ಯಾಸದ ಬಗ್ಗೆ. ಹೇಳ್ತೀರಾ ಅಥವಾ ನೆಕ್ಸ್ಟ್ ಕಾಲ್ಗೆ ಹೋಗ್ಲಾ? ಇಲ್ಲ ಗುರುಗಳೇ, ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ರೆ ನಾನು ಇಲ್ಲಿ ಕರೆ ಹಿಡ್ಕೊಂಡಿರ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಹೋಗ್ತೀವಿ. ಇಲ್ಲ ಗುರುಗಳೇ, ಅವರು ಮುಂದೆ ಯಾವ ಎಜುಕೇಶನ್, ಯಾವ ಡೇಟ್ ಆಫ್ ಬರ್ತ್ ಹೇಳಮ್ಮ. 29 ಸುಮ್ನೆ ತಲ್ ತಿಂತೀರಾ? 29 5 2007. ಟೈಮ್ ಹೇಳಿ, ಪ್ಲೇಸ್ ಹೇಳಿ, ಬೇಗ ಬೇಗ. 3 ಗಂಟೆ ಬೆಳಗಿನ ಜಾವ, ಮಂಡ್ಯ. 3 ಗಂಟೆ ಎಕ್ಸಾಕ್ಟ್ ಆಗಿ ಹುಟ್ಟಕ್ ಸಾಧ್ಯ ಇಲ್ಲ, ತಪ್ಪಿದೆ. ಎಕ್ಸಾಕ್ಟ್ ಕರೆಕ್ಟ್ 3 ಗಂಟೆಗೆ ಹುಟ್ಟಲ್ಲ, ಅದು ಸಮಸ್ಯೆ ಬರುತ್ತೆ. ಅದು ನೀವು ಬೇರೆಯವ್ರು ನಿಮ್ಮ ಮನೆ ಹತ್ರ ಇರೋರ ಹತ್ರ ಜ್ಯೋತಿಷ ಕೇಳ್ಕೊಳ್ಳಿ, ಬ್ಲೇಡ್ ಹಾಕಿ ಕುಯ್ತಾರೆ 3 ಗಂಟೆಗೆ. ಕರೆಕ್ಟ್ ಟೈಮ್ ಇದ್ರೇನೆ ಇಲ್ಲಿ ಕರೆಕ್ಟ್ ಪರ್ಫೆಕ್ಟ್ ಯಾವ ಲೈನ್ ಹೋಗ್ತಕ್ಕಂಥದ್ದು ಕಸ್ಪಲ್ ನೋಡಿ ನಾವು ಡಿಸೈಡ್ ಮಾಡಕ್ ಹೆಲ್ಪ್ ಆಗುತ್ತೆ. ಇದು ಜನರಲ್ ಆಗಿ ಹೇಳ್ತೀನಿ ಅಷ್ಟೇ. ಈಗ ಬಂದಿರತಕ್ಕಂಥದ್ದು ರಾಹು ಮುಗಿಯುತ್ತೆ, ಇನ್ನು 9, 10 ಈಗ 9th. ರಾಹು ಮುಗಿದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗುರು. ಗುರುವಲ್ಲಿ ಎಜುಕೇಶನ್ ಸ್ವಲ್ಪ ವೀಕ್ ಆಗುತ್ತೆ. ಕಾಮರ್ಸ್ ಲೈನ್ ಮಾಡಿಸೋದು ಒಳ್ಳೇದು ಅಂತ ನನ್ನ ಸಜೆಷನ್. ಸದ್ಯಕ್ಕೆ ಇವಾಗ ಚೆನ್ನಾಗಿದೆ ಕಾಂಬಿನೇಷನ್, ಈಗ ಸ್ವಲ್ಪ ಸ್ಲೋ ಆಗ್ಬಿಡುತ್ತೆ ಅವ್ರದ್ದು. ಗುರುದಶ ಅಷ್ಟು ಎಜುಕೇಶನ್ಗೆ ಚೆನ್ನಾಗಿಲ್ಲ, ಎಜುಕೇಶನ್ ಸ್ವಲ್ಪ ವೀಕ್ ಆಗ್ಬಿಡುತ್ತೆ. ಯಾಕಂದ್ರೆ 3ನೇ ಮನೆ ಬಂದ್ಬಿಟ್ಟಿರತಕ್ಕಂಥದ್ದು. ಸ್ವಲ್ಪ ಹೆಸರು ಕಾಳನ್ನ ಸ್ವಲ್ಪ ದಾನ ಮಾಡಿ, ಒಂದು 12 ವಾರ ದಾನ ಮಾಡಿ. ಇದ್ರ ಕೊಟ್ಟಿರ್ತಕ್ಕಂಥ ಸಮಯದ ಮೇಲೆ ಹೋಗಿದ್ದೀನಿ. ಇಲ್ಲೊಂದು 5 ನಿಮಿಷ 10 ನಿಮಿಷ ಆ ಕಡೆ ಈ ಕಡೆ ಮಾಡಿದ್ರೆ ಇಲ್ಲಿ ಸಬ್ಲಾಡ್ಗಳೆಲ್ಲ ಚೇಂಜ್ ಆಗುತ್ತೆ. ಅಂದಾಜು ಹೇಳಿದೀನಿ, ಕಾಮರ್ಸ್ ಒಳ್ಳೇದಾಗುತ್ತೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಳೆಯನ್ ಬಗ್ಗೆ ಕೇಳಬೇಕಿತ್ತು. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಿದೀವಿ, ಎಕ್ಸಾಮ್ ಬರ್ದಿದ್ದಾರೆ, ಆಗುತ್ತಾ ಇಲ್ವಾ? 1 to 2 ಫೋನ್ ನಂಬರ್ ಹೇಳಿ. 2. ಉದ್ಯೋಗ ಸರ್ಕಾರಿ ಉದ್ಯೋಗನಾ? ಅವ್ರದ್ದು BE ಸಿವಿಲ್ ಆಗಿದೆ. 6ನೇ ಮನೆ ಬುಧ ಕಾಂಬಿನೇಷನ್, ಬುಧ ಚಂದ್ರ. ಆಗತ್ತೆ. ಸ್ವಲ್ಪ ದುಡ್ಡು ಕೇಳ್ತಾರೆ. ಈಗ AE ಎಕ್ಸಾಮ್ ಬರೆದಿದ್ದಾರೆ ಗುರುಜಿ. ಅಲ್ಲಮ್ಮ, ಏನಾರು ಬರೀಲಿ, ಸ್ವಲ್ಪ ಹಣದ ವ್ಯವಸ್ಥೆ ಮಾಡ್ಕೊಳ್ಳಿ. ಸರಿ ಗುರುಜಿ. ಹಣ ಕೇಳ್ತಾರೆ.
ಅರ್ಥ ಆಯ್ತಾ? ನಾವೇನು ಮಾಡೋಕ್ಕಾಗಲ್ಲ, ಅದು ಹಂಗೆ ಬಂದಿದೆ. ಅದು ಏನು ಕೇಳುತ್ತೋ ನಮ್ಮ ಮನುಷ್ಯರು ಹೆಂಗೆ ಆಡ್ತೀವೋ ಗ್ರಹಗಳು ಅದೇ ಹೇಳ್ತವೆ, ಬೇರೆ ಏನು ಮಾಡೋಕ್ಕಾಗಲ್ಲ. ಕೇತುವಿನಲ್ಲಿ 10, 11, 12 10, 11, 12 ಎಸ್ ಬಂದಿದೆ. 10, 11, 12 ಬಂದಿರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಬಾಳೆಹಣ್ಣು ದಾನ ಮಾಡಿ ಗುರುವಾರ ಅನುಕೂಲ ಆಗುತ್ತೆ. ಅರ್ಥ ಆಯ್ತೇನಮ್ಮ? ಒಳ್ಳೇದಾಗ್ಲಿ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ ಸರ್ ಬೇಗ. ನಮಸ್ಕಾರ. ಹಾ ನಮಸ್ಕಾರ. 23/8/1962 ಗುರುಜಿ. ಯಾವ ವಿಚಾರ? ಗುರುಜಿ, ನನ್ನ ಕೆಲಸದಲ್ಲಿ ತುಂಬಾ ತೊಂದರೆ ಆಗಿದೆ. ಆಮೇಲೆ ಯೋಗ ಅಂತ ನೀವು ಹೇಳ್ತಾ ಇರ್ತೀರ, ಅವಾಗ ನಾನು ಯೋಗನೇ ಇಲ್ಲ, ಅದೃಷ್ಟನೇ ಇಲ್ಲ ಗುರುಜಿ. ಏನ್ ಮಾಡ್ಬೇಕು ಗುರುಜಿ? ಪ್ರಶ್ನಾಶಾಸ್ತ್ರಕ್ಕೆ ಯಾವಾಗ್ಲೂ ಹೋದ್ರೆ ಒಳ್ಳೇದು. 23/8/1962 ಗುರುಜಿ. ಸಮಯ ಸಾಯಂಕಾಲ 7:15. ಹುಟ್ಟಿದೂರು ಶಿವಮೊಗ್ಗ ಸರ್. ಏನ ಯೋಗ ಇಲ್ಲ ಅಂತನಾ ನಿಮಗೆ? ಏನ ನೀವು ಆದಷ್ಟು ಹೇಳ್ತಿರ್ತೀರ ಟಿವಿಯಲ್ಲಿ, ಅದೃಷ್ಟ ಇದ್ರೆ ಆಗುತ್ತೆ, ಯೋಗ ಇದ್ರೆ ಆಗುತ್ತೆ ಅಂತ. ನನಗೆ ಯಾವ ಕೆಲಸದಲ್ಲೂ ತೊಂದ್ರೆ, ಮನೆ ಕಡೆನೂ ತೊಂದ್ರೆ ಗುರುಜಿ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈಗ ನಿಮಗೆ ಏನೋ ರಾಂಗ್. 1962ನಾ? ಹೌದು ಗುರುಜಿ. ಸದ್ಯಕ್ಕೆ ನಿಮಗೆ ಶನಿ ದಶೆ ನಡೀತಾ ಇದೆ 2005ರಿಂದ. 5ನೇ ಕಾಂಬಿನೇಷನ್ ಬಂದ್ರೆ ಯಾವ ಕೆಲಸಗಳು ಸ್ವಲ್ಪ ಕಷ್ಟ. 5 ಅಂತ ಬಂದ್ರೆ ಹಣದ ವಿಚಾರದಲ್ಲಿ ಬಂದಿರುತ್ತೆ, ಎಂಜಾಯ್ ಮಾಡಿರ್ತೀರಾ, ಉಳಿದಿರಲ್ಲ ಅಷ್ಟೇ. 5ನೇ ಮನೆ ಬಂದಿರತಕ್ಕಂಥದ್ದು. ಶನಿ ಆದಮೇಲೆ ಗುರು ಇನ್ನೂ ವರ್ಸ್ಟ್ ಆಗಿದೆ. ಶನಿ ಆದ್ಮೇಲೆ ಬುಧ ಇನ್ನೂ ಸ್ವಲ್ಪ ಕಮ್ಮಿನೇ ಇದೆ. ಇಲ್ಲಾದ್ರೂ 11, 6 ಎಲ್ಲ ಬಂದಿದೆ. 3, 6, 11 ಬಂದಿದೆ. 5 ಹೋಗಿ 3 ಬರುತ್ತೆ, ಎಫರ್ಟ್ ಜಾಸ್ತಿ. ಚೆನ್ನಾಗಿ ಒಳ್ಳೆ ಅದೃಷ್ಟ ಎಲ್ಲ ಬರಬೇಕು ಅಂತಂದ್ರೆ ರೂಬಿ ಧರಿಸಿ, ದಯಮಾಡಿ ರೂಬಿ ಧರಿಸಿ. ಹಾಗೆ ರೂಬಿ ಜೊತೆ ಒಂದು 4, 8, 12, 11 7 ಮುಖದ ರುದ್ರಾಕ್ಷಿ ಹಾಕಿ. 7 ಮುಖದ ಬೇಡ, 9 ಮುಖದ ರುದ್ರಾಕ್ಷಿ ಹಾಕಿ, ಖಂಡಿತ ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ಕಾರ. ನಮಸ್ತೆ ಗುರುಗಳೇ. ಹೇಳಿ. ಗುರುಗಳೇ, ನನಗೆ ಆರೋಗ್ಯ ಸಮಸ್ಯೆ ಇದೆ ಗುರುಗಳೇ. 1 to 240 ನಂಬರ್ ಹೇಳಿ. 249 ಒಳಗಡೆ 9 ಗುರುಗಳೇ. ಹೇಳಿ. ಇದು ದೀರ್ಘಕಾಲ ಹೇಳಿ. ಅದು ಯಾವಾಗ್ಲೂ ಗ್ಯಾಸ್ಟ್ರೈಟಿಸ್ ತರ ಆಗ್ತಾ ಇರುತ್ತೆ, ಕೈ ಕಾಲು ಚುಳುಕ್ ಬರುತ್ತೆ, ಮೈ ಕೈ ಅದೇ ತರ ಇರುತ್ತೆ. ಯಾವಾಗ್ಲೂ ಒಂದೊಂದರ ಆರೋಗ್ಯನೇ ಇಲ್ಲ ಗುರುಗಳೇ ನನಗೆ. ಸೊ ಸ್ವಲ್ಪ ಹಾಲನ್ನು ದಾನ ಮಾಡಿ ಪ್ರತಿ ಸೋಮವಾರ. ಹಾಲು ಗುರುಗಳೇ? ಬರೀ ಹಾಲು ದಾನ ಮಾಡಿ ಪ್ರತಿ ಸೋಮವಾರ. ಕಂಪ್ಲೀಟ್ ನಿಮಗೆ ಒಂದು 2-3 ವೀಕ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಅರ್ಥ ಆಯ್ತಾ? ಸಾಧ್ಯವಾದ್ರೆ 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. 12 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ, ಈ ಮಂತ್ರನ ಯಥೇಚ್ಛ ಪಠನೆ ಮಾಡಿ. ಇದಂಥದ್ದು ಏನು ಸಮಸ್ಯೆ ಮೇಜರ್ ಆಗಿ ತಂದು ಕೊಡ್ತಕ್ಕಂಥದ್ದು ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಏನೋ ನೀವು ಹೇಳಿದ್ದು ಸಮಸ್ಯೆ ಹೊಟ್ಟೆ ನೋವಾ? ಓಕೆ, ನಮಸ್ಕಾರ. ನಮಸ್ತೆ, ಮಾತಾಡಿ. ಹಲೋ, ಹೇಳಿ ಸರ್. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ಹೇಳಿ. 30/6/2003 ಸರ್, ಡೇಟ್ ಆಫ್ ಬರ್ತ್. 30/6/2003. 2003. ಹೌದು ಸರ್. ಈಗ ಸೆಕೆಂಡ್ PUC ಓದ್ತಿದ್ದಾನೆ. ಇದು ಹೇಳಿ ಟೈಮು. ಮುಂದಕ್ಕೆ ಯಾವ್ದು ತಗೊಂಡ್ರೆ? ಟಿವಿ ಅಲ್ಲಿ ವಾಲ್ಯೂಮ್ ಕಟ್ ಇದು ಮಾಡ್ತಾರೆ, ಸ್ವಲ್ಪ ಸೈಲೆಂಟ್ ಮಾಡಿ. ಅಲ್ಲಿ ಅಲ್ಲೂ ಕೇಳ್ಬೇಕು, ಇಲ್ಲೂ ಕೇಳ್ಬೇಕಾ? ಒಂದ್ ಕಡೆ ಕೇಳಿ. ಟೈಮ್ ಹೇಳಿ. ಅದೇ ಸರ್, ಮುಂದೆ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಸರ್? ಟೈಮ್ ಹೇಳಮ್ಮ. ಅಯ್ಯೋ, ಟೈಮು ಅದಕ್ಕೆ ಹೇಳೋದು. ಬೆಳಗ್ಗೆ 10:30 ಸರ್. ಯಾವಾಗ? ನೆಕ್ಸ್ಟ್ ಕಾಲ್ ನೋಡೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ಕೇಳಿಸ್ತಾ ಇದೆ, ಹೇಳಿ. ನಮಸ್ಕಾರ, ಹೇಳಿ, ಮಾತಾಡಿ. ಹಲೋ, ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಸರ್. ನಕ್ಷತ್ರ ನೋಡಿ ಮಾತಾಡಮ್ಮ. ಗುರುಜಿ ಮಾತಾಡ್ತಾ ಇರೋದು. ಬೇಗ ಏನ್ ಕೇಳ್ಬೇಕು ಹೇಳಿ. ನಮಸ್ಕಾರ ಗುರುಜಿ.
ಸರ್ ನಾವು ಚನ್ನರಾಯಪಟ್ಟಣದಿಂದ ಮಾತಾಡೋದು, ರೂಪಾ ಅಂತ. ಸರಿ, ಯಾರ ಬಗ್ಗೆ ಕೇಳ್ಬೇಕು, ಬೇಗ ಹೇಳಮ್ಮ. ಸರ್ ಒಂದು ಪ್ರಶ್ನಾಶಾಸ್ತ್ರ ಕೇಳಬೇಕಾಗಿತ್ತು ಸರ್. ಹೇಳಿ. ಸರ್ 2018 ನಾನು ನಿಮ್ ಸ್ಟೂಡೆಂಟ್ ಸರ್. ವೆರಿ ಗುಡ್. ಅವಾಗಲಿಂದ ಪ್ರೋಗ್ರಾಮ್ ನೋಡ್ತೀನಿ, ಮತ್ತೆ ಹೈಯರ್ ಕ್ಲಾಸ್ಗೆ ಇವಾಗ ಜಾಯಿನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. 20ನೇ ತಾರೀಕು ಹೈಯರ್ ಕ್ಲಾಸ್. ಹೌದು. ಓಕೆ ಸರ್, ಅದೇ ನಾನು ನಿಮ್ಗೆ ಆಫೀಸಿಗೆ ಫೋನ್ ಮಾಡಿ ಕೇಳಿದ್ದೆ, ಅವ್ರು ಇನ್ನೂ ಇನ್ಫಾರ್ಮ್ ಮಾಡಿಲ್ಲ ಅಂದಿದ್ರು. ಓಕೆ ಸರ್. ಸರ್ ಪ್ರಶ್ನಾಶಾಸ್ತ್ರ ಬಂದು ಒಂದು ಕೋರ್ಟ್ ವಿಚಾರವಾಗಿ ಕೇಳಬೇಕು. ನಂಬರ್ ಹೇಳಿ. 1 to 249. 77 ಸರ್. ಅದು ನಮ್ ಕಡೆ ಆಗುತ್ತಾ ಅಥವಾ ನಾವು ಕಾಂಪೋಸಿಷನ್ ಅಂದ್ರೆ ಇದು ಇದ್ರ ಮೇಲೆ ಹೋಗ್ಬೇಕಾ ಅಂತ ಸರ್? ನೋಡ್ತೀನಿ. ಓಕೆ. ನೀವೇ ವಿನ್ ಆಗ್ತೀರಾ. ಹೌದಾ ಸರ್? ಸರ್ ಯಾವಾಗ ಡೇಟ್ ಏನು ಅಂತ? ಸ್ವಲ್ಪ ಕಾಯ್ಬೇಕು. 2024 ಬರುತ್ತೆ. ಆಗತ್ತೆ ಅಲ್ಲಿವ್ರು ಕಾಯಕ್ಕೆ? ಹಾ ಸರ್. ಓಕೆ ಸರ್. ಖಂಡಿತ ನಿಮ್ ಕಡೆ ಆಗುತ್ತೆ. ಸರ್ ಏನಾದ್ರು ಮಂತ್ರ ಸಜೆಸ್ಟ್ ಮಾಡಿ ಸರ್. ನಾನು ನೀವು ನವರಾತ್ರಿ ಹೇಳ್ಕೊಟ್ಟಿದ್ ಮಂತ್ರ 1 ಲಕ್ಷ ಸತಿ ನಾನು ಕೈಲಾಗೋಷ್ಟೊತ್ತಿ ನಾನು ಇದ್ ಮಾಡಿದ್ದೀನಿ ಸರ್, ಜಪ ಮಾಡಿದ್ದೀನಿ ಸರ್. ಅದರಿಂದ ನಂಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು ಸರ್. ನಾನು ಏನ್ ಅನ್ಕೊಂಡಿದ್ದೆ ಅದು ಕರೆಕ್ಟ್ ಆಗಿ ಆ ನವರಾತ್ರಿ ಮುಗಿಯೋಷ್ಟೊಳಗೆ ಆಯ್ತು ಸರ್. ಏನ್ ಸರ್? ಏನ್ ಕೇಸ್ ಇದು? ಸರ್ ಇದು ಪ್ರಾಪರ್ಟಿ ಮೇಲೆ ಇದೆ ಸರ್. ನಿಮ್ ಕಡೆನೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಏನು ತೊಂದರೆ ಇಲ್ಲ. 11 ಇದೆ, 4, 6, 11. ಸ್ವಲ್ಪ ನಿಧಾನ ಆಗುತ್ತೆ. ಕೇತು ಮಂಗಳನಲ್ಲಿ ಬರುತ್ತೆ. 24 ಆಗಸ್ಟ್ ಆದ್ಮೇಲೆ ನಿಮ್ ಕಡೆ ಆಗುತ್ತೆ. ಕಾಂಪ್ರಮೈಸ್ ಹೋದ್ರೆ ಹೋಗ್ಬೋದು, ಅದಕ್ಕೂ ಹೋಗ್ಬೋದು. ಸಂಧಾನ ಕಾಂಬಿನೇಷನ್ ಇದೆ, ಅದಕ್ಕೂ ಹೋಗ್ಬೋದು. ಅದು ನಿಮ್ ಚಾಯ್ಸ್, ನಿಮ್ದು ಚಾಯ್ಸ್ ನಿಮ್ದು. ಎರಡರಲ್ಲೂ ವಿನ್ನಿಂಗ್ ಇದೆ. ಇದಾದ್ರೆ ಕಮ್ಮಿ ಇದೆ, ಅದಾದ್ರೆ ಸ್ವಲ್ಪ ಜಾಸ್ತಿ ಇದೆ. ಅರ್ಥ ಆಯ್ತಾ? ಸರ್ ಮಂತ್ರ ಸಜೆಸ್ಟ್ ಮಾಡಿ ಸರ್. ನಿಮ್ಮ ಕಡೆ ಆಗಬೇಕು, ಗೆಲ್ಲಬೇಕು ಅಂದ್ರೆ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. 6 ಮುಖದ ರುದ್ರಾಕ್ಷಿ, ಮತ್ತೆ ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಇರ್ತಕ್ಕಂಥ ಗ್ರಹ ಜಿರ್ಕಾನ್ ಧರಿಸ್ಕೊಳ್ಳಿ. ನಂಬರ್ 1 ಜಿರ್ಕಾನ್ ಧರಿಸ್ಕೊಳ್ಳಿ, ಒಳ್ಳೇದಾಗತ್ತೆ. ಓಕೆ, ಖಂಡಿತ ಜಯ ನಿಮ್ದೆ, ಏನು ಇದು ಮಾಡ್ಕೋಬೇಡಿ. ಸೊ ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ವಾಪಸ್ ಬರೋಣ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಟ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555. ನಿಮ್ಮ ಕೈ ಬೆರಳುಗಳಲ್ಲೇ ಅಡಗಿದೆ ನಿಮ್ಮ ಆರೋಗ್ಯ. ನೀವು ಎಲ್ಲಿರ್ತೀರೋ ಅಲ್ಲೇ ಅಭ್ಯಾಸ ಮಾಡುವಂತದ್ದು ಯೋಗ ಮುದ್ರೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಆರ್ಥರೈಟಿಸ್, ಬ್ಯಾಕ್ ಪೇನ್ ಇರಬಹುದು ಅಥವಾ PCOD, ಒಬೆಸಿಟಿ, ಇದು ಎಲ್ಲದಕ್ಕೂ ಕೂಡ ಸರಳವಾದ ಚಿಕಿತ್ಸೆನೇ ಯೋಗ ಮುದ್ರೆ. ಯೋಗ, ಪ್ರಾಣಾಯಾಮ, ಮುದ್ರಾ, ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗೂ ನೈಸರ್ಗಿಕವಾಗಿ ಸಿಗುವಂತ ನಾರುಬೇರುಗಳ ಕಷಾಯಗಳಿಂದ ಎಲ್ಲ ಕಾಯಿಲೆಗಳಿಗೂ ಸೂಕ್ತ ಪರಿಹಾರ. ವೀಕ್ಷಿಸಿ ಮುದ್ರಾ ಥೆರಪಿ ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಓಕೆ, ನಮಸ್ಕಾರ. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿಗಳು ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಏನ್ ಮಾಡಬೇಕು, ಪ್ರಶ್ನಾಶಾಸ್ತ್ರ ಹಾಕೊಂಡು ಸಮಾಧಾನವಾಗಿರ್ಬೇಕಾ ಹೇಗೆ ಅಂತ ಹೇಳಿ ಬರ್ತಕ್ಕಂಥದ್ದು, ಯಾವ ಒಂದು ಲೈನಲ್ಲಿ ನಾವು ಎಜುಕೇಶನ್ ಮಾಡಬೇಕು, ಯಾವ ಒಂದು ಸಂಬಂಧವನ್ನು ನಾವು ನೋಡಬೇಕು, ನಿಮಗೆ ಇವ್ರಿಗೆ ಈ ಸಾಲಾವಳಿ ಮಾಡ್ತಿರಲ್ಲ, ಅದು ಯಾವ ವಿಚಾರಕ್ಕೂ ಪ್ರಯೋಜನ ಬರೋದಿಲ್ಲ. ನಾನು 100ಕ್ಕೆ 100ರಷ್ಟು ಹೇಳ್ತೀನಿ, ಅದು 100% ತಪ್ಪು ಬರುತ್ತೆ.
ಎಷ್ಟೋ ಜನ ಹೋಗಿದ್ದಾರೆ 36ಕ್ಕೆ 30 ಬಂದಿರೋದು. ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು ಈ ಸಾಲಾವಳಿ ಮಾಡ್ಸಕ್ ಹೋಗ್ಬೇಡಿ, ದಶಾಭುಕ್ತಿ ಫಸ್ಟ್ ನೋಡಿ. ಅದಕ್ಕಿಂತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿಯ ಪ್ರಶ್ನಾಶಾಸ್ತ್ರ. ಇವ್ರನ್ನ ಮಾಡಿಕೊಂಡ್ರೆ ಮದುವೆ ಜೀವನ ಚೆನ್ನಾಗಿರುತ್ತಾ, ಇಷ್ಟೇ. ಇದನ್ನ ತಿಳ್ಕೊಳಕ್ಕಾದ್ರೂ ಅಟ್ಲೀಸ್ಟ್ ನೀವು ನಕ್ಷತ್ರ ನಾಡಿ ಕಲೀರಿ. ಇಲ್ಲಾಂದ್ರೆ ಲಕ್ಷಾಂತರ ರೂಪಾಯಿ ಹಾಕಿ ಮದುವೆ ಮಾಡಿ ಸಮಸ್ಯೆ ಆಗಿ ಮತ್ತೆ ಅದೇ ಕೋರ್ಟ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಕೇಳ್ತೀರ. ಹಿಂಗೆ ಈ ತರ ಲಕ್ಷಾಂತರ ರೂಪಾಯಿ ವಾಪಸ್ ತಗೊಳ್ಳೋದು ಈಗ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇನ್ನು ಮುಂದಕ್ಕೆ ಕಲಿಯುಗದ ವಿಚಾರದಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ನೀವು ಎಂತ ಒಂದು ಕಾಂಬಿನೇಷನ್ ನೀವು ಮಾಡಿಕೊಂಡ್ರು ಕೂಡ ನಿಮಗೆ ಫೈನಲ್ ರಾಮಬಾಣ ಅಂತ ಕರೆದ್ರೆ ಅದು ನಕ್ಷತ್ರ ನಾಡಿ ಪ್ರಶ್ನಾಶಾಸ್ತ್ರ ನಿಮಗೆ ಕರೆಕ್ಟ್ ಆಗಿರುತ್ತೆ. ಆಗುತ್ತೋ ಆಗಲ್ವೋ, ಇವ್ರ ಜೊತೆ ಚೆನ್ನಾಗಿರ್ತೀವೋ ಇರಲ್ವೋ, ಅಷ್ಟೇ. ಜಸ್ಟ್ ಪ್ರಶ್ನಾಶಾಸ್ತ್ರ ಕೇಳಿ, ಒಂದು ಪ್ರಶ್ನಾಶಾಸ್ತ್ರ ಆರಾಮಾಗಿ ಕೇಳಿ. ಇವ್ರು ಬಂದಿದ್ದಾರೆ, ಎಲ್ಲ ಒಪ್ಕೊಳ್ಳೋ ತರ ಇದ್ದಾರೆ, ಇವ್ರು ಮಾಡ್ಕೊಳ್ಳೋದೋ ಬೇಡವೋ ಅಷ್ಟೇ. ಅದ್ರ ಮೇಲೆ ನೀವು ಹೋಗ್ಬಿಡಿ, ನೀವು ನೋಡಿ ಹೇಗಿರುತ್ತೆ ಅಂತ. ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಹಾರೋಸ್ಕೋಪ್. ನಿಮ್ಮ ಹಾರೋಸ್ಕೋಪ್ ಏನೇ ತೋರಿಸ್ಲಿ, ಬರ್ತಕ್ಕಂಥವ್ರು ನಮಗೆ ನಮ್ಮ ಪ್ರಕಾರ ಅನುಗುಣವಾಗಿರ್ತಾರ ಅಂತ ಹೇಳಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ. 36ಕ್ಕೆ 30 ಬಂತು, ಅಲ್ಲೆಲ್ಲ ಹೋಗ್ಬಿಟ್ಟು 100 ರೂಪಾಯಿ 50 ರೂಪಾಯಿ ಕೊಟ್ಟು ಇದು ತುಂಬಾ ಚೆನ್ನಾಗಿದೆ ಅಥವಾ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿರೋದನ್ನೂ ಹಾಳು ಮಾಡ್ಕೊಂಬರ್ಬೇಡಿ, ಅಥವಾ ತಲೆಗೆ ಹುಳ ಬಿಟ್ಕೊಂಬರ್ಬೇಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಗುರುಜಿ, ನನ್ನ ಹೆಸರು ಪುನೀತ್ ಅಂತ. ಓಕೆ, ವೆರಿ ಗುಡ್. ಹೇಳಿ. ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಗುರುಜಿ. BE ಮೆಕ್ಯಾನಿಕಲ್ ಮಾಡಿದೀನಿ. ಡೇಟ್ ಆಫ್ ಬರ್ತ್ 22/2/2000. ಸಮಯ 7:45. ಯಾವಾಗ? ಮಂಗಳವಾರ ಬೆಳಿಗ್ಗೆ 7:45 ಬರುತ್ತೆ, ಸಾಯಂಕಾಲ 7:45. ನೀವು ಮೆಕ್ಯಾನಿಕಲ್ ಅಲ್ಲ, ಸ್ವಲ್ಪ ತಲೆ ಯೂಸ್ ಮಾಡಿ ಮಾತಾಡಿ ಇಲ್ಲಿ. ಬೆಳಿಗ್ಗೆ ಯಾವಾಗ ಅಂತಂದ್ರೆ ಬೆಳಿಗ್ಗೆನ ಸಾಯಂಕಾಲ ಅಂತ? ಯಾವಾಗ? ಸಾಯಂಕಾಲ ಗುರುಜಿ. ಸ್ವಲ್ಪ ಸ್ಪೀಡ್ ಆಗಿರಪ್ಪ, ಈ ತರ ಇದ್ರೆ ಇಂಟರ್ವ್ಯೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಸ್ವಲ್ಪ ಜೋಶಲ್ಲಿರಿ. ಹುಟ್ಟಿದೂರ ಯಾವ್ದು? ಚಿತ್ರದುರ್ಗ ಗುರುಜಿ. ಕಲ್ ತರ ಇರಬೇಕು, ಚಿತ್ರದುರ್ಗದ ಕಲ್ಲಿನ ಕೋಟೆ ತರ. ಏನು ಯಾವ ಕೆಲಸದಲ್ಲಿದ್ದೀರಾ ಈಗ? ಇಲ್ಲ ಗುರುಜಿ, ಈಗ 21 ಔಟ್ಪುಟ್ ಬ್ಯಾಚ್ ಕೆಲ್ಸಕ್ಕೆ ಟ್ರೈ ಮಾಡ್ತಿದೀನಿ. ಆಪ್ಟಿಟ್ಯೂಡ್ ಬರಿತಾ ಇದ್ದೀನಿ, ಅದೇ ಯಾವ್ದು ಆಗ್ತಲ್ಲ ಈಗ ಸದ್ಯಕ್ಕೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡಿ. ರಾಹು ಬುಧ, ಸದ್ಯಕ್ಕೆ ಗುರು ಶನಿ. ಗುರುವಿನ ಕಾಂಬಿನೇಷನ್ 11 ಬರ್ತಾ ಇದೆ, 5-12 ಇದೆ. ಶನಿ ಕಾಂಬಿನೇಷನ್ 7 ಬರ್ತಾ ಇದೆ. ಬಂದಿರತಕ್ಕಂಥದ್ದು ರಾಹು ಬುಧ, ರಾಹು ಕೇತು 5-3-11. ಶನಿಯ ಕಾಂಬಿನೇಷನ್ 7, ಅಲ್ಲಿ ಬಿಟ್ಟು 5. ನಿಮಗೆ ಸಾಧಾರಣವಾಗಿರ್ತಕ್ಕಂಥ ಕೆಲಸ ಫೆಬ್ರವರಿ ಆದ್ಮೇಲೆ ಸಿಗುತ್ತೆ, ಆಯ್ತಾ? ಜುಲೈ ಒಳಗಡೆ ಸಿಗುತ್ತೆ, ನೀವು ಸೇರ್ಕೋಬೇಕಾಗತ್ತೆ. ಕಮ್ಮಿ ಸ್ಯಾಲರಿ ಕೊಡ್ತಾರೆ, ಕಮ್ಮಿ ಸ್ಯಾಲರಿ ಬರುತ್ತೆ, ಅದಕ್ಕೆ ಜಾಯಿನ್ ಆಗ್ಲೇಬೇಕು. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಹೋಗಿ. ಜಾಸ್ತಿ ಬೇಕು ಸ್ವಲ್ಪ ಕಷ್ಟ. ಬಲಗೈ ಕಿರುಬೆರಳಿಗೆ ಒಂದು ಲೈಫ್ ಲಾಂಗ್ ನೀವು ಎಮರಾಲ್ಡ್ ಧರಿಸಿ ಮತ್ತೆ 12 ಮುಖದ ರುದ್ರಾಕ್ಷಿ ಹಾಕಿ ದಾನ ಸಜೆಸ್ಟ್ ಮಾಡ್ತೀನಿ. ಕಡಲೆಕಾಳು ದಾನ ಮಾಡಿ. ಶೀಘ್ರವಾಗಿ ಒಳ್ಳೆ ಒಂದು ಉದ್ಯೋಗ ಕಮ್ಮಿದು ಸಿಗುತ್ತೆ. ಹೋಗ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಸ್ಲೋ ಪ್ರೋಸೆಸ್ ಇರುತ್ತೆ, ಫಾಸ್ಟ್ ಆಗಿಲ್ಲ. ಒಳ್ಳೇದಾಗ್ಲಿ. ಮುಂದಿನ ಕರೆ ಫಾಸ್ಟ್ ಆಗಿ ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಬೇಗ. ನಮಸ್ತೆ ಗುರುಜಿ. ಕೇಳಿಸ್ತದೆ, ಹೇಳಿ. ಗುರುಜಿ, ನಮ್ ಭಾವ ಅವ್ರ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಜಮೀನಿನ ಬಗ್ಗೆ ಗುರುಜಿ, ಪ್ರಶ್ನಾಶಾಸ್ತ್ರ ಗುರುಜಿ. ಹೇಳಿ. ನಂಬರ್ 6. 4 ಸೂರ್ಯ 8 ಬುಧ. ಸೂರ್ಯ ಶುಕ್ರ 279, ಬುಧ 5-12, 8ನೇದು. ಏನ್ ಪ್ರಶ್ನೆ ಕೇಳಿ. ಗುರುಜಿ, ಜಮೀನ್ ನಮ್ ಭಾವ ಅವ್ರು ಇನ್ನೊಂದ್ ಭಾವನ್ ಕೊಡ್ತಾ ಇಲ್ಲ. ಇನ್ನೊಂದು ದೊಡ್ಡ ಭಾವ 2ನೇ ಭಾವ ಅವ್ರಿಗೆ ಕೊಡ್ಬೇಕಾಗಿರೋ ಸೇರಿಸ್ತಾ ಇಲ್ಲ ಗುರುಜಿ. ದೊಡ್ಡ ಭಾವ ಅವರು 2ನೇ ಭಾವ ಅವ್ರಿಗೆ ಕೊಡ್ತಾ ಇಲ್ಲ. ಏನ್ ಕೊಡ್ಬೇಕು? ಜಮೀನು ಗುರುಜಿ, ಪಿತ್ರಾರ್ಜಿತ ಆಸ್ತಿ ಗುರುಜಿ. ಆಯ್ತು. ಈ ಕೋರ್ಟಿಗೆ ಹೋಗ್ರಿ ಅಂತ ಗುರುಜಿ ನಮ್ ದೊಡ್ಡ ಭಾವ. ಎಷ್ಟು ಎಕರೆ?
ಬರ್ಬೇಕು ಇವ್ರಿಗೆ? 2 ಎಕರೆ ಗುರುಜಿ, ಸಮಪಾಲ್ ಬರ್ಬೇಕು. ಅವ್ರ ತಂದೆ ಭಾಗ ಮಾಡಿಲ್ವಾ? ಅವ್ರ ತಂದೆ 1 ಎಕರೆ ಮಾಡಿದ್ರು, ಇನ್ನೊಂದ್ ಎಕರೆ ಮಾಡಿರ್ಲಿಲ್ಲ ಗುರುಜಿ. ಹೇಳಿ, ಮಾತಾಡಿ. ಅದು ಇವ್ರು ಸಾಗೋಳಿ ಮಾಡ್ಕೊಂಡ್ಬಿಟ್ಟು ಈಗ ಕೊಡಲ್ಲ, ಹೋಗ್ರಿ ಕೋರ್ಟಿಗೆ ಹೋಗ್ರಿ, ನಾನ್ ಮಾಡ್ಕೊಂಡಿದೀನಿ ಅಂತ ಇದಾರೆ ಗುರುಜಿ. ಪೇಪರ್ಸ್ ಎಲ್ಲ ಇವ್ರ ಹತ್ರ ಇಲ್ವಾ? ಇವ್ರಿಗೆ ಎಂತದು ಕೊಟ್ಟಿಲ್ಲ ಗುರುಜಿ. ಇವ್ರು ಹೋಗಿ ಎಂತದ್ದು ತಗೊಂಡಿಲ್ಲ ಅನ್ಸುತ್ತೆ. ಇವ್ರು ಎಂತದು ಈಗೀಗೆಲ್ಲ ತೆಗಿಸ್ತಾ ನೋಡಿದಾಗ ಅವ್ರ ಹೆಸರಾಗೈತೆ ಗುರುಜಿ. ಸರಿ. ಕೇತು ದಶ ಪ್ರಾರಂಭ, ಕೇತು ದಶೆಯಲ್ಲಿ 10, 12 10, 12 ಹಿಟ್ 10, 11, 12 ಕೇತು. ವಿನ್ನಿಂಗ್ ಕಾಂಬಿನೇಷನ್ 11, 9, 10 ಬುಧ. ಶುಕ್ರನಲ್ಲಿ ಮುಂದೆ 10, 11, 12, 2, 7, 8, 11 ಕಮ್ಮಿ ಇದೆ. ಕಸ್ಪಲ್ 11th ಹೌಸ್ ಪ್ರಕಾರ 12, 5 ತುಂಬಾ ದುಡ್ಡು ಖರ್ಚು ಮಾಡ್ತಾರೆ ಹೋದ್ರೆ. ಗುರುಜಿ ತುಂಬಾ ದುಡ್ಡು ಖರ್ಚಾಗತ್ತೆ ನಮ್ಗ ಗುರುಜಿ. ಯಾರು ಕೋರ್ಟ್ಗೆ ಹೋಗ್ತಾರ ಅವರು? ಹೌದಾ ಗುರುಜಿ? ಎಷ್ಟು 2 ಎಕರೆಗೆ ಎಷ್ಟು ರೇಟು? ಅದು ಎಷ್ಟು ಅಂತ ಗೊತ್ತಿಲ್ಲ ಗುರುಜಿ. 50 ಲಕ್ಷ ಎಷ್ಟಾರು ಇರ್ಬೋದು ಗುರುಜಿ. 25 ಲಕ್ಷ ಖರ್ಚಾಗತ್ತೆ. ಹೌದಾ? ಡೆಫಿನೆಟ್. ಅದು ಮುಗಿಸೋ ಅಷ್ಟಕ್ಕೆ. ಕಸ್ಪಲಲ್ಲಿ ಆಲ್ರೆಡಿ ರಿಸಲ್ಟ್ ನೋಡಿದ್ವಿ ನಾವು. 8ನೇ ಮನೆಯಲ್ಲಿ ನಮಗೆ ಬರ್ತಕ್ಕಂಥದ್ದು ನಾವು ನೋಡಬೇಕು. 8ನೇ ಮನೆ ನಮಗೆ ಬಂದಿರತಕ್ಕಂಥದ್ದು ಬುಧನ ಕಾಂಬಿನೇಷನ್. ಬುಧನಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ ಅಲ್ಲಿ ನಾವು 5-12 ಕಾಂಬಿನೇಷನ್ ಬಂದಿದೆ ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕು. ಅದು ಬರೋದಿಲ್ಲ, ಆಗೋದಿಲ್ಲ, ತುಂಬಾ ತಲೆನೋವುತ್ತೆ. ಅಲ್ಲಿ ಯಾರನ್ನಾರು ಬಿಟ್ಟು ನೀವು ಇದು ಮಾಡ್ಕೊಳ್ಳೋದು ಒಳ್ಳೇದು, ಕೆಲಸ ಮಾಡಿಸ್ಕೊಳ್ಳೋದು ಒಳ್ಳೇದು. ಇದು ಸ್ವಲ್ಪ ಕಷ್ಟ. ಮುಂದಿನ ಕರೆಗೋಣ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಗಳೇ. ಹೇಳಿ. ನಮ್ಮ ಅಳಿಯನ್ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ, ಕೆಲ್ಸದ ಬಗ್ಗೆ. ಹಲೋ, ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಅವರು ಒಂದ್ ಕಡೆನೂ ಸೆಟ್ಲ್ ಆಗ್ತಾ ಇಲ್ಲ ಸರ್. ಫಸ್ಟ್ ಇದೇಳಿ, ಡೇಟ್ ಆಫ್ ಬರ್ತ್ ಹೇಳ್ತಿರೋ, ಪ್ರಶ್ನಾಶಾಸ್ತ್ರ ಹೇಳ್ತಿರೋ ಹೇಳಿ, ನಾನೇ ಹೇಳ್ತೀನಲ್ಲ. ಪ್ರಶ್ನಾಶಾಸ್ತ್ರ ಗುರುಗಳೇ, ನಂಬರ್ 6. ನೀವು ಸುಮ್ನೆ ಟೈಮ್ ಹೇಳಿ. ಇಲ್ಲಿ ಯಾರು ಕಾಲ್ ಮಾಡ್ತಾರೋ ಬರೀ ನಂಬರ್ ಹೇಳಿ, ಕೆಲಸ ಅಂತ ಹೇಳಿ, ಮಿಕ್ಕಿದ್ ನಾನೇ ಮಾತಾಡ್ತೀನಿಲ್ಲ. ಅಳಿಯಂದಾರು ಮಾತಾಡಿ, ಎದುರುಗಡೆ ಮನೆಯವ್ರದ್ದು ಮಾತಾಡಿ, ಪಕ್ಕದ ಮನೆಯವ್ರದಾರು ಮಾತಾಡಿ, ಯಾರ್ದಾರು ಮಾತಾಡಿ. ಇಲ್ಲಿ ಗ್ರಹಗಳು ನೀವು ಯಾರು ಮಾತಾಡಿದ್ರೆ ಅದ್ರ ವಿಚಾರ ಹೇಳುತ್ತೆ. 6ನೇ ಮನೆ ರಾಹು ಒಂದು ಕಡೆ ನಿಲ್ಲೋದಿಲ್ಲ. ರಾಹುವಿನ ಕಾಂಬಿನೇಷನ್ 6, 9 ಕಾಂಬಿನೇಷನ್ 9 ನಿಲ್ಲೋದಿಲ್ಲ. ಈಗ ಬರ್ತಕ್ಕಂಥ ದಶಾಭುಕ್ತಿಲ್ 10 ಒಳ್ಳೆ ಪೊಸಿಷನ್ ಇರೋದನ್ನೆಲ್ಲ ಹಾಳು ಮಾಡ್ಕೊಳ್ತಾರೆ. ಪೊಸಿಷನ್ ಚೆನ್ನಾಗಿರುತ್ತೆ, ಅಲ್ಲಿರಲ್ಲ, ನೆಕ್ಸ್ಟ್ ಇನ್ನೊಂದು ಪೊಸಿಷನ್ಗೆ ಹೋಗ್ತಾರೆ. ಇದು ಕಾನ್ಸ್ಟೆಂಟ್. ರಾಹುನಲ್ಲಿರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ 9 ಕಾಂಬಿನೇಷನ್ ಬಂದಿದೆ. ಕೇತುವಿನ ಕಾಂಬಿನೇಷನ್ 10, 11 ಕಾಂಬಿನೇಷನ್ ಇದೆ. ಕೆಲಸ ಚೆನ್ನಾಗಿರುತ್ತೆ. ಒಂದೇ ಕಡೆ ಸ್ಥಿರವಾಗಿ ಕುತ್ಕೋಬೇಕು, ಒಂದೇ ಕಡೆ ಇರಬೇಕು ಅಂತಂದಾಗ ಸ್ಥಿರವಾಗಿರ್ತಕ್ಕಂಥ ಕಾಂಬಿನೇಷನ್ ನಾವು ಯಾವಾಗಲೂ 6 ಕಾಂಬಿನೇಷನ್ ನೋಡಬೇಕು, 10 ಕಾಂಬಿನೇಷನ್ ನೋಡಬೇಕು. ಇಲ್ಲಿ 6ನೇ ಮನೆ ಬಂದಿರತಕ್ಕಂಥ ಕಾಂಬಿನೇಷನ್ ಅಲ್ಲಿ ಸೂರ್ಯ ಇರೋದ್ರಿಂದ, ಅದ್ರ ಜೊತೆ 9 ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ರೂಬಿ ದರ್ಶಕ್ ಕೇಳಿ ಒಂದು ಕಡೆ ಇರ್ತಾರೆ, ನಿಮ್ಗೆ ಆಸೆ ಇದ್ರೆ. ಅವ್ರಿಗೆ ಬೇರೆ ಕಡೆ ಹೋಗ್ಬೇಕು ಅಂತ ಇರುತ್ತೆ. ಸೊ ನಿಮ್ಗೆ ಒಂದೇ ಕಡೆ ಇರಬೇಕು ಅಂತ ಏನಕ್ಕೆ ಒಂದು ಕಾರಣ ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ ಕೆಲಸದಲ್ಲಿ. ಎಲ್ಲರೂ ಹೋಗ್ತಾ ಇರಲಿ, ಚೇಂಜ್ ಮಾಡ್ತಾನೆ ಇರಲಿ. ನೆಕ್ಸ್ಟ್ 7 ವರ್ಷದವರೆಗೂ ಏನೂ ಸಮಸ್ಯೆ ಇಲ್ಲ. ನೆಕ್ಸ್ಟ್ 7 ವರ್ಷದವರೆಗೂ ಏನೂ ಸಮಸ್ಯೆ ಇಲ್ಲ, ಒಳ್ಳೇದಾಗತ್ತೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿ. 16/6/2002 ಗುರುಜಿ. 2002. ಓಕೆ. ಮಧ್ಯಾಹ್ನ 1:48 ಬೆಂಗಳೂರಲ್ಲಿ ಹುಟ್ಟಿರೋದು ಗುರುಜಿ. ಏನ್ ಕೇಳ್ಬೇಕಾಯ್ತು? ಅವ್ನ ವಿದ್ಯಾಭ್ಯಾಸ ಹೆಂಗ್ ಮುಂದುವರಿತಾನೆ ಅಂತ ಕೇಳ್ಬೇಕಿತ್ತು ಗುರುಜಿ. ಈಗೇನ್ ಡಿಗ್ರಿ ಓದ್ತಾ ಇದ್ರಲ್ವಾ? ಅದೇ ಇವಾಗ ಸೆಕೆಂಡ್ PUC ಫೇಲ್ ಆಯ್ತು. ಒಂದು ಡಿಗ್ರಿ ಡಿಪ್ಲೊಮಾಗ್ ಹಾಕಿದೀವಿ ಗುರುಜಿ. ಡಿಪ್ಲೊಮಾಗ್ ಓದ್ತಾ ಇದಾರಾ? ಡಿಪ್ಲೊಮಾಗ್ ಯಾಕೆ ಹಾಕಿದ್ರೆ? ಶುಕ್ರ ಚೆನ್ನಾಗಿರಲ್ಲ. ಶುಕ್ರ ದಶ ಯಾವಾಗ್ಲೂ ವರ್ಷ ಅಂತ ಹೇಳ್ತಾ ಇರ್ತೀನಿ. ಶುಕ್ರನ ಕಾಂಬಿನೇಷನ್ ನೋಡೋಣ. 3 ಇಲ್ಲ, ಕಷ್ಟ. ಶುಕ್ರನ ಕಾಂಬಿನೇಷನ್, ಶುಕ್ರ ದಶ ಯಾವಾಗಲೂ ವರ್ಷ ದಶಗಳು. ಎಲ್ಲಾ ದಶಗಿನ ಶುಕ್ರ ದಶ ವರ್ಷ ಅದ್ರಲ್ಲಿ 3 ಬಂದಿದೆ ಅಂದ್ರೆ ಫೇಲ್ ಕಾಂಬಿನೇಷನ್ ಬಂದ್ಬಿಡುತ್ತೆ. ಇನ್ನೂ ಅವರು 2024ವರೆಗೂ ಹಿಂಗೆ
ಡಿಪ್ಲೊಮಾನು ಕೂಡ ಸರಿಯಾಗಿ ಮಾಡ್ತಕ್ಕಂಥದ್ದು ಬರಲ್ಲ. ಬಟ್ ಎಜುಕೇಶನ್ ಕಂಟಿನ್ಯೂಟಿ ಇರುತ್ತೆ. ಈಗ ನೋಡಿ, ಸೆಕೆಂಡ್ PUC ಫೇಲ್ ಆದ್ರೂ ಅಲ್ಲಿ ಕಂಟಿನ್ಯೂಟಿ ಇದೆ. ಶುಕ್ರ ಆದ್ಮೇಲೆ ಸ್ವಲ್ಪ ಟೆಕ್ನಿಕಲ್ ಲೈನೇ ಹೋಗ್ತಾರೆ. 8 ಬಂದಿರತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಉದ್ಯೋಗ ಹೆಚ್ಚು ಅವರು ಸ್ವಲ್ಪ ಹೋಗಕ್ಕಾಗಲ್ಲ. ಸೊ ನನ್ನ ಸಜೆಷನ್ ಅವ್ರಿಗೆ ಸ್ವಲ್ಪ ಟೆಕ್ನಿಕಲ್ ಸೈಡಲ್ಲಿ ಚೆನ್ನಾಗಿ ಓದಿಸಿ ಡಿಪ್ಲೊಮಾ ಅಥವಾ ಅದು ಇದು ಮಾಡಿ ಹೊರದೇಶಕ್ಕೆ ಕೆಲಸಕ್ಕೆ ಕಳಿಸೋದು ಒಳ್ಳೆಯದು. ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಹೊರದೇಶಕ್ಕೆ ಇಂಗ್ಲಿಷ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸೋದು ಒಳ್ಳೆಯದು. 24 ಆದ್ಮೇಲೆ ಅದೇ ಒಂದು. ಇಲ್ಲಿದ್ರೆ ಏನು ಮಾಡೋಕ್ಕಾಗಲ್ಲ, ಕಮ್ಮಿ ದುಡ್ಡು. ನೆಕ್ಸ್ಟ್, ನಮಸ್ಕಾರ. ಅದಕ್ಕೆ ನಕ್ಷತ್ರ ನಾಡಿ ಕಲೀರಿ, ಡೈರೆಕ್ಷನ್ ಕೊಡುತ್ತೆ. ಅದಕ್ಕೆ ಹೇಳೋದು, ಲಕ್ಷಾಂತರ ರೂಪಾಯಿ ಎಜುಕೇಶನ್ಗೆ ಹಾಕ್ತಾರೆ. ನಕ್ಷತ್ರ ನಾಡಿಗೆ ಹಾಕಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಡೈರೆಕ್ಷನ್ ಕೊಡಬೇಕು. ಪ್ರಶ್ನಾಶಾಸ್ತ್ರ ಹಾಕೊಂಡು ಇದಕ್ಕೆ ಹೋಗ್ಬೇಕೋ ಇಲ್ವೋ. ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ನಿಮ್ ಕೈಯಲ್ಲಿ ಒಂಥರ ಜೀನಿ ಇದ್ದಂಗೆ. ನಮಸ್ತೆ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನನ್ ಮಗಳ ಬಗ್ಗೆ ಭಾವನಾ 7/1/2000 ಶುಕ್ರವಾರ ಮಧ್ಯಾಹ್ನ 3:05. ಹುಟ್ಟಿದೂರು ಊರು ಹೇಳಿಮಾ. ಶಿವಮೊಗ್ಗ. ಸ್ವಲ್ಪ ಕೇಳಿ, ಇಲ್ಲಿ ನಾನು ಮಾತಾಡ್ತಾ ಇರೋದು ದಯವಿಟ್ಟು ಸರಿಯಾಗಿ ಕೇಳಿ ಕ್ಲೀನ್ ಆಗಿ. ಅವಾಗ್ಲಿಂದ ಊರು ಕೇಳ್ತಾ ಇದ್ದೀನಿ. ಹೇಳಿ. ಶಿವಮೊಗ್ಗ. ಮದ್ವೆ ಬಗ್ಗೆ ಕೇಳಬೇಕು. ನಿಮ್ ಮಗಳ? ಮಗಳು ಭಾವನಾ. 2024 ರಾಹು, ಶುಕ್ರ ರಾಹು. 2000 ಶುಕ್ರ ರಾಹು 2024 ಶುಕ್ರ. ಎಸ್, ಮದುವೆ ಕೊಡುತ್ತೆ. ರಾಹು ಮದುವೆ ಕೊಡುತ್ತೆ. ಎಸ್, 24 ಒಳಗಡೆ ಮುಗದೆ ಹೋಗುತ್ತೆ. ಈಗ ಫಸ್ಟ್ ಕ್ಲಾಸ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ವಲ್ಲಮ್ಮ, ಏನು ಸಮಸ್ಯೆ ಇಲ್ಲ. ಕೇಳಿಸ್ತಾ ಇದೆಯಾ? ಇದರ ಇಲ್ವೋ ಗೊತ್ತಿಲ್ಲ. ಮದುವೆ ಆರಾಮಾಗತ್ತೆ. ಮದುವೆ ಜೀವನನೂ ಉತ್ತಮವಾಗಿದೆ. ಇದೀರಾ ಲೈನಲ್ಲಿ? ಸರಿ, ಮುಂದಿನ ಕರೆ ಕೊಡಿ. ಫಸ್ಟ್ ಕ್ಲಾಸ್ ಆಗಿದೆ. 22, 23 ಯಾವಾಗ ಬೇಕಾದ್ರೆ ರೆಡಿ ಇದೆ. ಮದುವೆಗೆ ಏನು ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಳಂಗಿಲ್ಲ. ನೆಕ್ಸ್ಟ್, ನಮಸ್ಕಾರ. ಹಲೋ, ಹೇಳಿ. ನಮಸ್ಕಾರ ಸರ್. ಹೇಳಿ. ಕೇಳಬೇಕು, ಮಾತಾಡಿ, ಬೇಗ ಬೇಗ ಮಾತಾಡಿ. ಪ್ರಶ್ನೆಶಾಸ್ತ್ರ ಸ್ವಾಮಿ. ಹೇಳಿ, ನಂಬರ್ ಹೇಳಿ. 109. ಯಾವ ವಿಚಾರ ಹೇಳಿ ಸಾಕು. ಆರೋಗ್ಯದ ಬಗ್ಗೆ ಸ್ವಾಮಿ. 109 ಅಲ್ಲ? ಹಾ. 4 ದೀರ್ಘಕಾಲದ ಅನಾರೋಗ್ಯ. ಸ್ವಲ್ಪ ಆರೋಗ್ಯ ಇದ್ರೂ ಟ್ಯಾಬ್ಲೆಟ್ ತಗೊಂಡು ಸರೋಗುತ್ತೆ. ಏನು ತೊಂದರೆ ಏನಿಲ್ಲ. ದೀರ್ಘಕಾಲ ಇರುತ್ತೆ. 4, 5, 9 ಶುಕ್ರನ ಆಧಿಪತ್ಯದಲ್ಲಿ ಬಂದಿದೆ. ಆರೋಗ್ಯ ಕ್ಲಿಯರ್ ಆಗುತ್ತಮ್ಮ, ಏನು ತೊಂದರೆ ಇಲ್ಲ. ದಶಾಭುಕ್ತಿ ಚೆನ್ನಾಗಿ ತೋರಿಸ್ತಾ ಇದೆ. ಏನ್ ಸಮಸ್ಯೆ ಹೇಳಿ, ಮಾತಾಡಿ. ಇಲ್ವಾ ಲೈನಲ್ಲಿ? ಆರೋಗ್ಯದಲ್ಲಿ ಏನು ಸಮಸ್ಯೆ ಇಲ್ಲ, ಮೇಜರ್ ಸಮಸ್ಯೆ ಏನೂ ಇಲ್ಲ. ಕರಿ ದಾರ ಕಟ್ಕೊಳ್ಳಿ ಸಾಕು. ಬಲಗೈಗೆ ಕರಿ ದಾರ ಕಟ್ಕೊಳ್ಳಿ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ನೆಕ್ಸ್ಟ್, ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೇಳಿ. 21/9/1990. 21/9/1990 ಮಧ್ಯಾಹ್ನ 1:25 ಹುಬ್ಳಿ. ಯಾವ ವಿಚಾರದಲ್ಲಿ ನೋಡ್ಬೇಕು? ಅವ್ರ ಮದ್ವೆ ಜೀವನ ಕಿರಿಕಿರಿ ಇದೆ ಗುರುಜಿ. ಏನ್ ಈಗ ಇರುತ್ತಾ, ಏನ್ ಡೈವರ್ಸ್ ಆಗುತ್ತಾ? ಯಾಕೆ ಕರೆಕ್ಟ್ ಆಗಿ ಸೆಟ್ ಮಾಡಿಲ್ವಾ? ಜಾತಕ ಹೊಂದಾಣಿಕೆ ಮಾಡಿಲ್ವಾ? ಇಲ್ಲ ಗುರುಜಿ, ಹಾಗೆ ಮಾಡಿದ್ರ? ನೋಡ್ದಲೆ ಫಸ್ಟ್ ಟೈಮ್ ನೀವು ಬಾಯಲ್ಲಿ ಬರ್ತಾ ಇರೋದು, ನೋಡ್ದಲೆ ಮಾಡಿರೋದು. ಅಷ್ಟೊಂದು ತಲೆ ತಿಂತಾರೆ ಜಾತಕ ಅಂತ. ಫಸ್ಟ್ ಟೈಮ್ ಅಪ್ಪ, ನೋಡ್ದಲೆ ಮಾಡಿದ್ದೀರಾ. ವೆರಿ ಗುಡ್. ನಿಮ್ ಸಂಬಂಧದಲ್ಲೇ ಮಾಡಿದ್ರ? ಇಲ್ಲ ರೀ ಗುರುಜಿ, ಹೊರಗ್ ಮಾಡಿದ್ದು. ನಮ್ದು ಅದದು ಜಾತಕ ಅದು ನೋಡುದು ಗೊತ್ತಿದ್ರಿಕಿಲ್ರಿ ಗುರುಜಿ. ಅಂದ್ರೆ ಹಾಗೆ ಮಾಡಿದ್ದೆ ಗುರುಜಿ. ನಮಗ ಅದು ಜಾತಕ ಹೊಂದಾಣಿಕೆ ಮಾಡೋದು ಅದು ಗೊತ್ತಾಗ್ಲಿಲ್ಲ ಗುರುಜಿ. ಜಾತಕ ಏನ್ ಹೊಂದಾಣಿಕೆ ಮಾಡಿದ್ರೆ ಇಲ್ಲಿ 1 ಇದೆ. ಗುರು ಆದ್ಮೇಲೆ ಎಲ್ಲಿ ಜಾತಕದ್ದು ಕೇಳಿಲ್ಲ ಗುರುಜಿ. ಜಾತಕ 2027 ವರೆಗೂ ಹಿಂಗೆ ಇರುತ್ತೆ.
2027 ಹಿಂಗೆ ಇರುತ್ತೆ ಮೇಡಮ್. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಶುಕ್ರ ಮತ್ತೆ ಸೂರ್ಯ, ಶುಕ್ರನ ಕಾಂಬಿನೇಷನ್ 1 ಇದೆ, ಮತ್ತೆ ಸೂರ್ಯನಲ್ಲೂ 1 ಇದೆ. ಇಲ್ಲಿ ಬರ್ತಕ್ಕಂಥ ದಶಾನೇ ಸ್ವಲ್ಪ ಚೆನ್ನಾಗಿಲ್ಲ. ಸ್ವಲ್ಪ ನನ್ನ ಸಜೆಷನ್ನು, ಸ್ವಲ್ಪ ಉದ್ದಿನ ಕಾಳು ದಾನ ಮಾಡಿ ಪ್ರತಿ ಶನಿವಾರ, ಮತ್ತೆ ಎಳ್ಳು ಎರಡೂ ಕೂಡ, ಶನಿವಾರ ಉದ್ದಿನ ಕಾಳು ಮತ್ತೆ ಎಳ್ಳು ಎರಡೂ ಕೂಡ ಒಂದು ಕನಿಷ್ಠ ಪಕ್ಷ ಒಂದು 3 ತಿಂಗಳು ದಾನ ಮಾಡಿ, ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಹಾಕಿಸಿ. ವೈವಾಹಿಕ ಜೀವನದಲ್ಲಿ ಈಗೋ ಕ್ಲಾಶಸ್ ಇದೆ. ಮದುವೆ ಕಿತ್ತೋಗಕ್ಕೆ ಸಾಧ್ಯನೇ ಇಲ್ಲ, ಮದುವೆ ಕಿತ್ತೋಗಲ್ಲ. ಬಟ್ ಆದ್ರೆ ಈ ಸಮಸ್ಯೆ ಜಾಸ್ತಿ ಇದ್ದೇ ಇರುತ್ತೆ. ಓಕೆ, ಸೊ ಈ ಕಾಂಬಿನೇಷನ್ ತಿಳ್ಕೊಬೇಕಾ? ನಕ್ಷತ್ರ ನಾಡಿ ಕಲೀರಿ. ನೀವು ಮ್ಯಾಚಿಂಗ್ ಮಾಡ್ತಿರೋ ಮ್ಯಾಚಿಂಗ್ ಮಾಡಲ್ವೋ ಜೀವನ ಅಂತೂ ಹೇಳ್ಬಿಡುತ್ತೆ. ನೀವು ಮ್ಯಾಚಿಂಗ್ ಮಾಡಿದ್ರು ಅಷ್ಟೇ, ಮಾಡದೇ ಹೋದ್ರು ಅಷ್ಟೇ. ದಶಾ ಹೇಗಿದೆ ಹೇಳ್ಬಿಡುತ್ತೆ. 1ನೇ ಮನೆ ಹಿಟ್ ಆಗಿದ್ರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ರೆಡಿಯಾಗಿರುತ್ತೆ. ನಿಮ್ಮ ಮದುವೆ ಜೀವನ ಕೆಟ್ಟೋಗ್ಬೇಕು ಅನ್ನೋದು ರೆಡಿಯಾಗಿರುತ್ತೆ. 6ನೇ ಮನೆ ಹಿಟ್ ಆಗಿದ್ರೆ ಡೈವರ್ಸ್ ರೆಡಿ ಆಗಿರಬೇಕು ನಿಮ್ಮ ಜೀವನದಲ್ಲಿ. 10ನೇ ಮನೆ ಹಿಟ್ ಆಗಿದ್ರೆ ಸಪರೇಷನ್ ರೆಡಿ ಆಗಿರಬೇಕು. 5ನೇ ಮನೆ ಹಿಟ್ ಆಗಿದ್ರೆ ನಿಮಗೆ ಆ ದಶಾದಲ್ಲೂ ಆಗ್ಲಿ ಅಥವಾ ಕಸ್ಪಲ್ ತೋರ್ಸೋದಾಗ್ಲಿ, 5ನೇ ಮನೆಯಲ್ಲಿ ಒಂದೇ ಮನೇಲಿ ಇದ್ರೂ ಕೂಡ ನಿಮಗೆ ಕಿರಿಕಿರಿ, ಸಪರೇಷನ್ ಬೇರೆ ಬೇರೆ ರೂಮಲ್ಲಿ. 4ನೇ ಮನೆ ಹಿಟ್ ಆಗಿದ್ರೆ ನೀವು ಏನ್ ಮಾಡಿದ್ರು ಕೂಡ ಪ್ರೀತಿ ಇರಲ್ಲ. ನೀವು ಎಂಥದ್ದು ಮಾಡಿದ್ರು ಕೂಡ ನಿಮಗೆ ಪ್ರೀತಿ ಬರಲ್ಲ ಅಥವಾ ಪ್ರೀತಿ ಕೊಡಲ್ಲ. ಸೊ ಈ ಕಾಂಬಿನೇಷನ್ಸ್ ನೀವು ಕಲಿಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಏನಿದೆಯೋ ಅದು ಹಣೆ ಬರ ಅಂತ ಹೇಳ್ತೀವಲ್ಲ, ಆ ಹಣೆ ಬರನೇ ತೋರಿಸ್ತಕ್ಕಂಥದ್ದು ನಕ್ಷತ್ರ ನಾಡಿ. ಅಲ್ಲಿ ಇಲ್ಲಿ ಹೋಗಿ ನಾವೆಲ್ಲ ನೋಡೇ ಮಾಡಿದ್ದು ನಮ್ದು ಯಾಕೆ ಹಿಂಗಾಯ್ತು ಅಂತಂದ್ರೆ ನಿಮ್ಮ ಹಣೆ ಬರ ಏನಿದೆ ಫಸ್ಟ್ ನೋಡ್ಕೊಳ್ಳಿ. ಡೈವರ್ಸ್ ಕಾಂಬಿನೇಷನ್ ಇದೆಯಾ ಫಸ್ಟೇ ಹೇಳ್ಬಿಡುತ್ತೆ ಎಲ್ಲಾನು. ನೀವು ಎಂತಾದಾರು ನೀವು ಮ್ಯಾಚ್ ಮಾಡಿ. ಈ ಮ್ಯಾಚ್ ಮಾಡ್ತಕ್ಕಂಥದ್ದೆಲ್ಲ ಸುಳ್ಳು, ಬರೀ ಬೋಗಸ್, ಏನೂ ಇಲ್ಲ ಅಲ್ಲಿ, ವರ್ಕೇ ಆಗಲ್ಲ. 36 ಕೊಡ್ತೀನಿ, ಅವ್ರದ್ರೆಲ್ಲ ಏನಾದ್ರು ದಶಾದಲ್ಲಿ 1, 6, 10 ಏನಾದ್ರು ಇದು ಬಿಡ್ಲಿ, ಬಾಳ್ ಬಿಡ್ಲಿ ನೋಡೋಣ, ಸಾಧ್ಯನೇ ಇಲ್ಲ. 1, 6, 10 ಕಾಂಬಿನೇಷನ್ ದಶಾದಲ್ಲಿ ಅಥವಾ 6, 10, 11 ಕಾಂಬಿನೇಷನ್ ಇದ್ರೆ ನೀವು 36ಕ್ಕೆ 35 ಗುಣ ಬರುತ್ತೋ 33 ಬರುತ್ತೋ ಸಾಧ್ಯನೇ ಇಲ್ಲ. ಇದು ಚಾಲೆಂಜ್, ಸಾಧ್ಯನೇ ಇಲ್ಲ. ದಶಾಭುಕ್ತಿ ಫೈನಲ್. ಪರಾಶರ ಹೇಳ್ಕೊಟ್ಟಿರೋದು ಇದು. ಪರಾಶರ ಪಂಚಾಂಗದ ರೀತಿ ಹೋಗೇ ಇಲ್ಲ. ಪರಾಶರ ಯಾವತ್ತೂ ಕೂಡ ಪಂಚಾಂಗ ನೀವು ಮ್ಯಾಚ್ ಮಾಡಿ ಅಂತ ಹೇಳಲೇ ಇಲ್ಲ ಎಲ್ಲೂ. ಇದು ಈ ಮ್ಯಾಚ್ ಮಾಡತಕ್ಕಂಥದ್ದು ಆಗಿನ ಕಾಲದ ಸ್ವಲ್ಪ ವಿದ್ಯೆ ಇಲ್ಲದೆ ಇರತಕ್ಕಂಥ ಜನಕ್ಕೆ ಬಂದಿರತಕ್ಕಂಥದ್ದು ಪಂಚಾಂಗ, ಮ್ಯಾಚ್ ಮೇಕಿಂಗ್ ಬಂದಿರತಕ್ಕಂಥದ್ದು. ಇವನ ಹೆಸರ ಮೇಲೆ ಇವಂದೇನ್ ರಾಶಿ, ಇವನ ಹೆಸರ ಮೇಲೆ ಇವಂದೇನ್ ರಾಶಿ, ಇವ್ರದಾಗತ್ತಾ ಇವಳಿಬ್ರದಾಗತ್ತಾ, ಅದನ್ನ ಆ ಒಂದು ಬಹಳ ಕನಿಷ್ಠವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ನ ಮ್ಯಾಚ್ ಮೇಕಿಂಗ್ ನ ಇವತ್ತು ಕೂಡ ಗ್ಲೋರಿಫೈ ಮಾಡ್ತೀವಿ. ನನಗೆ ಒಂದು ವಿಚಾರ ಏನು ಅಂತಂದ್ರೆ, ಇವನ್ ಮ್ಯಾಟ್ರಿಮೋನಿಯಲ್ ಸೈಟ್ ಅಲ್ಲೂ ಅದು ಕಾಂಬಿನೇಷನ್ಸ್ ಒಂದು ಆಪ್ ಹಾಕ್ಬಿಟ್ಟು ತೋರಿಸ್ತಾ ಇದ್ರೆ, ವಿಚ್ ಇಸ್ ದಿ ವರ್ಸ್ಟ್. ಇದು ವರ್ಸ್ಟ್ ಅಂದ್ರೆ ವರ್ಸ್ಟ್. ನೀವು ಬೆಸ್ಟ್ ಕಾಂಬಿನೇಷನ್ ಹುಡುಕಿ ನಿಮ್ಮ ಜೀವನ ಚೆನ್ನಾಗಿದೆ ಕೋರಿಲೇಟ್ ಮಾಡಿ, ಐ ವಿಲ್ ಚಾಲೆಂಜ್ ಯು, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಇವನ್ ಮ್ಯಾಟ್ರಿಮೋನಿಯಲ್ ಅವರು ಕೂಡ ಅಲ್ಲೇನೆ ಮ್ಯಾಚ್ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ. ನಿಮಗೆ ಮಾಂಗ್ಲಿಕ್ ಇದೆಯಾ, ನಿಮಗೆ ಪಾಯಿಂಟ್ಸ್ ಎಷ್ಟು ಬರುತ್ತೆ, ಸಾಫ್ಟ್ವೇರೇ ಹಾಕ್ಬಿಟ್ಟಿದ್ದಾರೆ. ಅವರು ಹುಚ್ಚರು. ಇಷ್ಟೆಲ್ಲ ಮಾಡಿದ್ರು ಕೂಡ ಮ್ಯಾರಿಡ್ ಲೈಫ್, ಮ್ಯಾರೇಜ್ ಅನ್ನೋ ಇನ್ಸ್ಟಿಟ್ಯೂಷನ್ ಇಸ್ ನಾಟ್ ಗೋಯಿಂಗ್ ಇನ್ ದ ರೈಟ್ ವೇ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ನಕ್ಷತ್ರ ನಾಡಿಲಿ ವರ್ಲ್ಡ್ ವೈಡ್ಗೆ ಸೊಲ್ಯೂಷನ್ ನಕ್ಷತ್ರ ನಾಡಿಲಿದೆ. ವರ್ಲ್ಡ್ ವೈಡ್ಗೆ ಸೊಲ್ಯೂಷನ್ ನಕ್ಷತ್ರ ನಾಡಿಲಿದೆ. ಇದನ್ನ ಹೇಳಿರೋರು ಮಾಡಿರೋರು ಕಲ್ತಿರೋರು ಯಾರು ನೆಗೆಟಿವ್ ಹೇಳ್ಬಿಡ್ಲಿ, ಒಬ್ರು ಹೇಳ್ಬಿಡ್ಲಿ ನೆಗೆಟಿವ್. ಅವ್ರ ಮನಸ್ಸಿಂದ ಬಾಯಿಂದ ಹೇಳ್ತಾರೆ. ಯಾಕಂದ್ರೆ ಗುರುದ್ರೋಹಿಗಳು ಇರ್ತಾರೆ, ಬಾಯಿಂದ ಹೇಳ್ತಾರೆ, ಅವ್ರು ಇದ್ದೇ ಇರ್ತಾರೆ. ಅವ್ರ ಗುಣನೇ ಹಂಗೆ. ಹೆತ್ತ ತಾಯಿನೇ ಬೈತಕ್ಕಂಥ ಜನಗಳು ಇರ್ತಾರಲ್ವಾ, ಅಂತವ್ರು ಇದ್ದೇ ಇರ್ತಾರೆ. ನಮ್ಮ ಕಂಪನಿಲಿ ನಮ್ಮ ಗ್ರೂಪಲ್ಲಿ ಇದ್ದೇ ಇದ್ದಾರೆ. ಅವ್ರನ್ನ ಆ ಕಡೆ ಸೈಡ್ಗೆ ಅಷ್ಟು ಜನ ತೆಗೆದ್ರೆ ಮನಸ್ಸಿಂದ ಕೇಳಿ. ನಕ್ಷತ್ರ ನಾಡಿ ನಂಬರ್ 1 ಅಕ್ಯುರೇಟ್. ಬನ್ನಿ ಕಲ್ತ್ಕೊಳ್ಳಿ. ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು, ಬ್ಯೂಟಿಫುಲ್. ಚೇಂಜ್ ಮಾಡೋದು ಕಷ್ಟ, ಬಟ್ ಆದ್ರೆ ಮ್ಯಾನೇಜ್ ಮಾಡೋದು ಈಸಿ. ಚೇಂಜ್ ಮಾಡೋದು ಕಷ್ಟ, ಮ್ಯಾನೇಜ್ ಮಾಡ್ಬೋದು. ಹೆಂಗ್ ಮ್ಯಾನೇಜ್ ಮಾಡೋದು? ದೇರ್ ಇಸ್ ಎ ವೇ. ಫೆಬ್ರವರಿ 16 ರಿಜಿಸ್ಟರ್ ಆಗಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ
ಜನವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.